ಸೀಮೆಯ ಜನ ಎಲ್ಲಾಗ ಮನಸ್ಸು ತುಂಬಿದ ನಮಸ್ಕಾರವೇಗಿಂಡು ಸಾಯಿನ ಗವದಮ್ಮ ತುಂಬ ನಂಗೆ ಸೊರ್ಪೊഴുതೋಗೆ ಇಂದು 76வது தலைப்பு ತುಂಬಿದ ಗವಬತ್ತಿ ನಂಗೆ ಸ್ವಾಮಿಯುಕ ಈಗ ವಿಡಿಯೋದೋಗೆ ಈಗೀರ ಅದಕ್ಕೆ ಮೇಲೆ ಅದನ್ನುடைய விளக்கம் ನಂಗೆ ಹೇಗೋಣ. ಗವನ ಉರುವವ ಎತ್ತೈನ ಮಕ್ಕವ ಇಬ್ಬ ದೇವ ಪಿರಿವಿಗಳೇ, ಗೋವರ್ಧನ ಮಲೆಗ ಇತ್ತ ಒಂದು ಬಾಕಿ ಎತ್ತ ಸಿಕ್ಕಿತು. ಶ್ರೀಕೃಷ್ಣರು ಇಯ್ಯು ಜನ ಉರುಕುದು ಸಂತು ತನ್ನ ಸಿಂಧುಕುಟ್ಟಿ ಬೆರಳಿನೋಗೆ ತೂಕುದುಗ ಇದನ್ನ ಅರುವುದು ಅಂದಲೆ ಗೋವರ್ಧನ ಮಲೆ ಬ್ರಜಭೂಮಿನೋಗೆ ಅಡುದುಗ ಮುಂದಾಡು ಸತ್ಯಯುಗನೋಗೆ ಇಮಯ ಮಲೆಯ ಅಟ್ಟ ದ್ರೋಣಾಚಲಾಂಬ ದೈವೀಗ ಮಲೆ ತನ್ನ ಶಕ್ತಿನೋಗೆ ಒಂದು ಕುನ್ನ ಮಲೆಯ ಉರುವಾಕಿತ್ತು. ಅದು ಸುಮೇರ ಮಲೆಗೆ ನಡುವೆ ಅಟ್ಟುತ್ತು. ಅದು ಅಪ್ಪರ ಪಸುಂದ ಅಟ್ಟುತ್ತು. ಇಲ್ಲಿಯ ದೇವಲೋಕವಾಸಿಗಳು ದೇವರುಗಳೆಲ್ಲ ಇದ್ದರು. ಎಲ್ಲಿ ನೋಡಿಯಲ್ಲಿಯೂ ಹೂತೋಟ ಪಸುಂದಾನ ಮರ ಅಟ್ಟುತ್ತು. ಅಪ್ಪರ ವರ್ಷಗಿಂದಾಡು ಸತ್ಯಯುಗನೋಗೆ ಸಪ್ತಋಷಿಯ ಇದ್ದ ಪುಲಸ್ತ್ಯ ಮಹರ್ಷಿ ಈ ಗೋವರ್ಧನ ಮಲೆಯ ಆಡುವ ಹೂತೋಟ ಸೋಕ್ಸೋಕಾನ ಮರವ ಹರಿದೋಪ ಹಳ್ಳವ ಸಿಂಗರವ ಆಡುವ ಕೊಗೆ ಎಲ್ಲವ ನೋಡಿ ಅಪ್ಪರ ಸಂತೋಷ ಪಟ್ಟರು. ಈ ಒಂದು ಮಲೆ ಎಲ್ಲಾಗೂ ಮುಕ್ತಿಯ ಕೊಡುವ ಶಕ್ತಿ ಅಡದೆ ಎಂದು ಉಣರ್ದ ಮಹರ್ಷಿ ದೊಡ್ಡ ಮಲೆಯ ಆಡುವ ದ್ರೋಣಾಚಲ ರಾಜ ಮಲೆ ಸಾರಿ ಹೋಗಿ ಕೈ ಮುಗಿದು ಹೇಗಿದ್ರು, ಏ ದ್ರೋಣಾಚಲ ರಾಜ ಮಲೆಯೇ, ನಾ ಪುಲಸ್ತ್ಯ ಮಹರ್ಷಿ ಕಾಶಿಯಿಂದ ಬಂತಿದ್ದೆ. ಪಸುಂದ ಅಡುವ ಗೋವರ್ಧನ ಮಲೆಯ ನಾ ಕಾಸಿಗೆ ಎತ್ತಿನೋನೆ, ಅದುಗ ನಿಂಗೆ ಅನುಮತಿ ಬೇಕು. ಅಲ್ಲಿ ಹೋದಾಗ ಕುಳಿದು ಎಂಗಮಾಕೆ ಋಷಿಗಳೆಲ್ಲ ತವ ಮಾಡಾಕು ಅಂದರು. ಇದನ್ನ ಕೇತ ದ್ರೋಣಾಚಲ ಮಲೆ ತನ್ನ ಸಾರ ಆಡುವ ಆ ಕುನ್ನ ಗೋವರ್ಧನ ಮಲೆಯ ಎತ್ತ ಪಿರಿಂಜಿ ಇಬ್ಬುದು ನೆನಚಿ ದುಃಖಪಟ್ಟಿತು. ಆಲಿಯೋ ಮಹರ್ಷಿ ಪುಲಸ್ತ್ಯರು ಒಳ್ಳಿತ್ತುಗಾಯ್ತ ಇದನ್ನ ಕೇತಾರ ಅಂದು ಉಣರ್ದು ನೆನಚಿ ಗೋವರ್ಧನ ಮಲೆಯ ಕಾಸಿಗ ತೂಕಿಂಡು ಒಪ್ಪುದುಗ ಒಪ್ಪಿತು. ಗಂಧನ ಗಮಲು ತೇತಲಿಯೂ ಹೋಗ ಬೇಸಿಲಿಯೂ ಹೋಗ, ಅದಾವುದು ಸಂದನವ ತೇತಲಿಯೂ ಗಮನುತ್ತ ಮೊರವ ಬೇಸಿಲಿಯೂ ಗಮನುತ್ತ. ಅದೇ ಮಾತೆ ತುಂಬಿದ ಗವನೋಗೆ ಭಕ್ತಿ ಮಾಡಿ ಮಕ್ಕಗ ಒಳ್ಳಿತ್ತು ಮಾಡುವಕ್ಕರ ಹೆಸರು ನೆನಪು ಎಂದು ಗಂಧದ ಗಮಲು ಮಾಕೆ ಬೀಸಿ ನಟ್ರ. ನಾಯಿಗ ಈ ತುಂಬಿದ ಗವದ ಸ್ವಾಮಿ ಗೋವರ್ಧನ ಮಲೆಯ ಪೂರ್ವೀಗ ಕಥೆಯ ನಾನು ತೊಡರ್ದು ಹೇಗಿನೆ ತುಂಬ ಸಂತೋಷ, ಪೂರ್ಣ ಆಶೀರ್ವಾದ. ಸ್ವಾಮಿ ಹೇಗಿದ ಕರುತೆಲ್ಲವ ನಂಗೆ ವಿಡಿಯೋದೋಗೆ ಕೇತದನೋ ಆ ಗೋವರ್ಧನನುடைய ಮಲೆಯನುடைய ಸಿರಪು ಪತ್ತಿ ಇದ್ರು ಎಸಗ ದೊಗೆ ಒಂದು ಸಿರಪಡದು ನೋಡಿ ಆ ಗೋವರ್ಧನ ಮಲೆ ಬಂದು ಸುತ್ತಿ ಬಂದು ಅಸಗ ಒಂದು ಇಯற்கை ವಳಂಗಳೊಂದಿಗಿರ ಅಸಗ ಬಂದು ಆ ನೀರ್ನಿಲೆಗಳು ಅಲ್ಲಿ ಸುತ್ತಿ ಅಡ ಕಾಡುವನ ನಂದವನ ಆ ಹೂ ಆಡೋದೆಲ್ಲ ನೋಡೋಣ ಅಸಗ ಸಿಂಗರವಾಟುತ್ತ ಆ ಗೋವರ್ಧನ ಮನವ ಆ ಕುಲಸ್ತಿಯ ಮಗರಿಷಿ ಎತ್ತಿಂಡು ಕಾಸಿಗೆ ಎತ್ತಿಂಡು ಅವನೇಂದು ಅವಕ್ಕೆ ನೆನೆಸಿದ್ರು ಅಂದರು. ಆಗ ಎತ್ತಿಂಡು ಅವನೇ ಮನೆ ಯಾಕಂದ್ರೆ ಆ ಮಲೆ ಹೋದಾ ಕುಳಿದು ನಂಗೆ ಬಂದು ತವ ಮಾಡಿಲ್ಲ, ನಂಗೆ ಏಸಗ ಒಂದು ಪುಣ್ಯ ಸಿಕ್ಕಿರಾಂಬುದುಗಾಯ್ತಾ ಆ ಮಗರಿಷಿ ಆ ಮಲೆ ಎತ್ತಿಂಡು ಅವನೇನು ಮಾಡಿದರು ಏನಾಗ ಇಂದಲೇ ಅಲ್ಲಿ ಕುಳಿದು ನಿಂಗೆ ಧ್ಯಾನ ಮಾಡವನೇ, ಅಲ್ಲಿ ಆ ದೇವ್ರಿಗ ಋಷಿಗಳೆಲ್ಲ ಮುನಿವರೆಲ್ಲ ಅದನ್ನು ಒಂದು ಮನಸ್ಸು ಮಾಡೋನೆ, ಆ ದೇವರುಡಿ ಅರುಳು ಸಿಕ್ಕಿರಾಂಬುದುಗಾಯ್ತಾ ಆ ಮಲಗಾಯಿ ಬಂದ. ಆಗ ಅತ್ತಮ ಕಾಡೋನೆ ಆಗ ಮುನಿವರು ಮತ್ತವುಗಳು ಸೇತಿ ಅದುಗ ಬಂದು ತುಂಬಿದ ಗವಗಾಯಿ ಅವಕ್ಕುடைய அந்த ಮನನೆಲೆ ಬಂದು ಉಯರ್ந்தೋ ಪದುಗಾಯಿ ನೆನೆಸೋನೆ, ನಂಗೆ ಈಗ ಮನುಷ್ಯರ ಇದ್ದು ನಂಗೆ ಏನು ಮಾಡಿದ, ನಂಗೆ ಕುಲ ಎತ್ತೆ ಒಯ್ಂಡು ಆಡದೆ, ನಂಗೆ ಎತ್ತೆ ಭಕ್ತಿ ಮಾಡೋದು ಏ ವಿಷಯದೋಗೆ ನಂಗೆ ಬಂದು ನಂಗುಡಿ ಕರುತ್ತ ಬಂದು ಅಲ್ಲಿಗೆ ಸೆಲುತ್ತೋದು ಅತ್ತ ಮನೆಗೆ ಇರಲಿಯೋ ಅತ್ತಮಾಕ ನೋಡೋನೆ. ಆ ತುಂಬಿದ ಗವ ಮಾತು ಬೇಕು, ಎಲ್ಲ ಕೊಡೋದಾಗ ಅನ್ಬ ಇರ್ಬೋದು, ಎಲ್ಲವ ಅರವಣೆಚ್ಚಿಂಡು ಹೋಗ್ಬೋದು, ನಂಗೆ ಬಂದು ಉಳ್ಳಿವಕ್ಕವ ಇರ್ಬೋದು ಎಂಬುದು ಇದನ್ನುடைய ಸ್ವಾಮಿಕ ಕರ್ತ ನೋಡಿದ್ದಾರೆ. ಅದಗೂ ನಂಗೆ ಒಂದು ಕುನ್ನ ಒಂದು ಕದೆ ಮೂಲವ ನೋಡೋಣ. ಒಂದು ಕಾಲದೋಗೆ ಒಂದು ಅಡರ್ந்த ಕಾಡು ಅಟ್ಟಿತು. ಆ ಕಾಡುದೋಗ ಬಂದು ಜೀವರಾಶಿಗಳೆಲ್ಲ ನೆರೆಯ வாழ்ந்துட்டு ಆ ಕಾಡುಗ ಒಟ್ಟಿ ಒಂದು ಕುನ್ನ ಒಂದು ಮಲೆ ಪೋಗುದಿ ಅದುದೋಗೆ ಒಂದು ಕುನ್ನ ಒಂದು ಗ್ರಾಮ ಒಂದು ಇಯற்கை ಕಾட்சி ಮಿಕ್ಕ ಒಂದು ಸಿರಪ್ಪಾನ ಒಂದು ಗ್ರಾಮ ಅಂದೇಗಕ್ಕೂ ಆ ಗ್ರಾಮದೊಳಗೆ ಬಂದು ಅರುಣ್ಜಿ ಅತ್ತೆಂದಾಗಿ ಒಂದು ಇಳಂಜನೊಬ್ಬ ಇದ್ದ. ಆಗ ಬಂದು ತನಗೆ ಉಳ್ಳಂಗೆ ಭಕ್ತಿ ಮಾಡೋದು ದೇವರ ಅಡಂಜೋದು ಎಂಬ ಆ ಎಣ್ಣೆ ಉಳ್ಳಂಗೆ ಅಟ್ಟಿತು. ಆಗ ತನ್ನಾಲ ಏನು ಮಾಡೋದಕ್ಕೆ ಮುಡಿದ್ರವೋ ಆ ಕಾರ್ಯ ಉಳ್ಳಿ ಕಾರ್ಯ ಎಲ್ಲ ಮಾಡೋದಕ್ಕಾಗಿ ಬಂದು ತನ್ನುடைய ಇಳಂಜರೆಲ್ಲ ಕೂಟಿಂಟು ದೊಡ್ಡ ಕುಣ್ಣಕುಲ್ಲ ಹೀಗೆ ನಂಗೆ ಒಂದು ಸಮುದಾಯ ಸೇವೆ ಮಾಡೋದು, ನಂಗೆ ಗುಡಿಗೆ ಬಂದು ನಂಗೆ ಮುಡಿಜ ಸೇವೆ ಮಾಡೋದು ಅತ್ತಂದಾಗಿ ಒಂದೊಂದು ಜನ ಒಂದೊಂದು ಕರುತೆ ತೆಗಿಂಡು ಬಂದಾರ. ಆಗ ಅತ್ತಮಾಕ ಮಾಡೋವನೇ ಇಮ್ಮ ಮಾಡ ಗೆಲಚೆ ಎಲ್ಲವ ದಾರ ಮಾಡಲಿ ಸೇರಿ ಇಮ್ಮ ಉಂಡೆ ಒಂದು ಗುಡಿಗೆ ಹೋನ ಒಂದು ಉಳ್ಳಿ ಒಂದು ಗ್ರಾಮ ಪರಗೆ ಹೋಗಿ ಒಂದು ಸೇವೆ ಮಾಡಿಟ್ಟು ಬನ್ನ ಆಲೆ ತನ್ನ ಕೋಡಿ ಇಬ್ಬವಕ್ಕೆಲ್ಲ ದಾರು ತನ್ನವ ಬಂದು ಮದಿಚೋದೇ ಇಲ್ಲ ತಾ ಇತ್ತಮಕ್ಕ ಮಾಡಿದ ಅದು ದಾರು ಹೇಗೋದಿಲ್ಲ.
ಆಗ ತನಗೆ ಒಂದು ಮನಸ್ಸದಾಗ ಒಂದು ವರುತ್ತ ಬಂದುಬಿಟ್ಟ, ನಂಗೆ ಪಾರಾಟೋದು ಎಂಬುದಲ್ಲ, ಪಾರಾಟದಲ್ಲಿ ಇದ್ಲಿ ಪರವಲ್ಲ, ನಾಲ್ಕು ವಿಧವ ಮಾತು ಗಣದುಂಡೇ ಇದ್ದಾರತವ. ಏನೋ ಮಾತಂದ್ರೆ ತಪ್ಪಾದ ಮಾತು ಹೇಗಿರ, ನಾ ಉಳ್ಳಿ ಕಾರ್ಯತ ಮಾಡಿನೆ, ನಾ ಮನಸ್ಸರೆಂಜು ತಪ್ಪು ಮಾಡುಲೆ, ಆ ದಾರ ಕೊಡವು ಹಣವೀಸಿನ ಏಮಾತುಲೆ, ಇಲ್ಲ ದಾರಸಾಲಿ ಬಂದು ಸೊತ್ತ ಈಸಿನ ಏಮಾತುಲೆ, ನಾ ಎನ್ನುಡಿಯ ಅಂದ ಕಾರ್ಯ ಒಬ್ಬ ಒರ್ಕುದು ಸಂದುಗಟ್ಟ ಏನೇ ಮಾಡೋದನೋ ಅದು ಸರಿಯೇ ನಾ ಮಾಡಿದ್ದೆ, ಅದೇ ನಮ್ಮ ಮನಸ್ಸಾಚಾರದೊಂದಿಗೆ ತನ್ನ ಗೆಲ್ಚವಿದ್ದು ಉಂಡೇ ಇದ್ದ. ಆಗ ದಾರ ಪಕ್ಕದಾಗ ಊರದಾಗ ಮದುಚುಲೆ ಪಕ್ಕದ ಅಟ್ಟಿ ಒಪ್ಪೋಗ ಪಪ್ಪೋಕಲ್ಲವು ತನ್ನ ಬಂದು ತನ್ನ ಸೊಯ್ನೆಲಾಗ ಮಣ್ಣ ಅತ್ತ ಮಣ್ಣ ಇತ್ತ ಮಣ್ಣ ಅಂದಾಗಿ ತನ್ನುடைய ಒಂದು ಸಾಧಾರಣ ಒಂದು ಮಾತು ಈಗಿನ ಪಪ್ಪನೇ ತನ್ನಗೋಸುಗೋ ಅಪ್ಪರ ಒಂದು ಮನಸ್ಸು ಅಪ್ಪರ ಕಷ್ಟ ಅಪ್ಪರ ಏನಡ ಈಸೆಗೆ ಉಳ್ಳಿತು ಮಳ್ಳಿ ಊರ್ದೋಗಿತ್ತೆ ಅಂದಾರ್ತವ ಆತೆಂದಾಗಿ ಮನಸ್ಸು ಒಡಂಜಿ ಸರಿ ಇದೀಗ ಮೇಲೆ ನಂಗೆ ಈ ಸೇವೆಯೇ ಮಾಡೋದು ಗನ ಬಿಟ್ಟುಟ್ಟು ಹೋಯ್ಬಿಡ, ನಂಗೆ ಜೋಡಿ ನೋಡಿಬಿಟ್ಟು ಹೋಗ್ಬಿಡ, ನಂಗೆ ಏನೋ ಇಟ್ಟು ಸಿಕ್ಕಿರುವ ಅದನ್ನು ಇಟ್ಟು ಹೋಗ್ಬಿಡ, ನಂಗೆ ಮನೆ ನೋಡಿಬಿಟ್ಟು ಹೋಗ್ಬಿಡ ಅಂದು ತನಗೋಸೊಂದು ಮುಡಿ ಮಾಡೋ ಜಾಮದೋಗೆ ಒಂದು ಧ್ಯಾನದೋಗೆ ಅದೇನು ಇಬ್ಬದೊಂದು ಸೋಗದಾಗ ಅದೇ ಕುಳಿದುಂಡು ಬನೆ ತನಗ ಪಕ್ಕದ ಮನೆ ಇಬ್ಬ ಒಂದು ಕೂಸು ಏಕೈತಮಾಕಿದ್ದೆ, ನೀನು ಜನಾಗ ಒಳ್ಳಂಗಿದ್ದಿರ್ತವ, ಇಂದು ನೀನು ನೋಡೋನೆ ಅಪ್ಪರ ನನಗೆ ವರ್ತವಾಡದೆ ಅಪ್ಪರ ಸೋಗದಾಗಿದ್ದೆ ಮನೆ ಇಲ್ಲ ನಾ ಈಸಗ ಮಾಡಿ ಸೇತಿ ದಾರು ಬಂದು ಉಳಿತುನ ಹೇಗೋದಿಲ್ಲ ಏನೋ ಒಲ್ಲಾಂದ ಹೇಗಿಟ್ಟಿದ್ದಾರೆ ಅತ್ತೆ ಮನೆ ಸರಿ ಅತ್ತೆಯ ಅತ್ತಲೆ ಪಕ್ಕದೋಗೆ ಒಂದು ಇಲ್ಲಿದು ಒಂದು 20-30 ಕಿಲೋಮೀಟ್ರ್ ದೂರ ಓಲೆ ಒಂದು ತುರವಿ ಇದ್ದಾರೆ. ಆ ತುರವಿ ಸಾರೆ ನಂಗೆ ಬಂದು ಇದು ಗಾನ ಕರುತ ನಂಗೆ ಕೇಳ್ತಿಟ್ಟು ಬಪ್ಪ, ಏಕೆಂದರೆ ನೀ ಮಾಡೋದೆಲ್ಲ ಉಳ್ಳಿತ್ತು ಅಂದ್ರೆ ನೀ ಹೇಗಿರೆ ಆಲೇ ನಿನ್ನ ಮನಸ್ಸಾಕ್ಷಿಗೆ ಬಂದು ಇತ್ತ ಮಕ್ಕ ಎಲ್ಲ ಗಣ ಅಂದಾರ ನಂಗೆ ಇರು ಕೊಡೋ ಒಂದು ಹೇಗಿರೆ ಆಗ ನಂಗೆ ಎದುಗೂ ಒಂದು ಕರುತುಗ ತನ್ನ ಸಾರಿ ಕೇಳ್ತಿಟ್ಟು ಬಂದು ಬಿಡ ಅಂದೇಗಿ ಆ ಪಕ್ಕದ ಮನೆ ಒಂದು ತಮ್ಮ ಹೇಗಿದೆ ಆ ಏನು ಮಣ್ಣ ಅರುಣ್ಜಿಗೆ ಏನು ಮಾಡಿರ ಅಂದಲೇ ಸರಿ ಇಂದೋಗಿ ಅವಕ್ಕ ಆ ತುರವಿ ಸಂಧಿ ಚೀರ ಆ ತುರವಿ ಸಾರು ಅಪ್ಪನೇ ತನ್ನ ಕುಳಿಚಿ ಬಿತ್ತು ಮತ್ತು ಎಲ್ಲಿದ್ದು ಬಂದರೆ ಅಮ್ಮನೆ ನಾ ಈ ಗ್ರಾಮಂದು ಬಂದೆ, ನಾ ಇತ್ತಮಾಕೆಲ್ಲ ಒಂದು ಉರುಕುದು ಸಂತುಗಟ್ಟ ಈ ಗೆಲ್ಚವನ್ನು ಮಾಡಿಟ್ಟಿದ್ದೆ, ಎನಗಬೇಕಾದ ಇಟ್ಟುಗಬೇಕಾದ ಕಾರ್ಯವನ್ನು ಮಾಡಿಟ್ಟು ಮತ್ತ ಜಾಮದೋಗೆ ಮತ್ತ ಒಂದು ಸಮುದಾಯ ಸೇವೆ ಪಚ್ಚಿ ಗೆಲ್ಚನವನ್ನು ಮಾಡಿಟ್ಟಿದ್ದೆ. ಆಲೆ ಈ ಸಮುದಾಯ ಬಂದು ಏನ ಏಸಗ ಮಾಡಿಲಿ ಸೇತಿ ಏನವ ಒಂದು ತಪ್ಪಾಗಿ ಮನಸ್ಸು ಕಷ್ಟಪಡಿಸಿರ್ತವಿರ ಆಲೆ ಏನಾಗ ಬಂದು ದಾರು ಒಂದು ಆರುದಲ್ಲ ಹೇಗೋದಿಲ್ಲ ಎಂದರು ಸ್ವಾಮಿ, ನಾ ಏನ ಮಾಡೋದು ಅರಿವಿಲ್ಲ ಅದ ಒಂದು ಮನ ಕುഴപ്പದೋಗೆ ಎನಗೋಸೊಂದು ಸೋಂಬಲ ನಾ ಉರುವಾಕೋನಂಗೆ ಏನಾಗ ಆಯಿಂಡಾಡದೆ ನಾ ಬಂದು ಇದನ್ನು ಬಿಟ್ಟುಟ್ಟು ಹೋಗಿ ನಾ ಇನ್ನ ಮಟ್ಟು ಗೆಲ್ಚವ್ ನೋಡಿಟ್ಟು ಎನ್ನ ಮನೆ ಇದ್ದೆಲ್ಲ ಪೋದು ಮಾಕೆ ನೆಂಚಿನೇಂದು ಹತ್ತು ಮಾಕೆ ಒಂದು ಜೋಲಿಯೇ ಬಂದು ಆ ಅರುಣ್ ಜೀವಕ ಆ ತೊರವಿ ಸಾರ್ ಹೇಳಿದರು. ಆ ತೊರವಿ ಹೇಗಿದ ಸರಿ ಇನ್ನು ಪಕ್ಕ ಕುಳಿ ಅತ್ಯಂತ ಹೇಗಿ ಏನು ಮಾಡಿದ ಅಂದರೆ ಒಂದು ಸಂದನ ಕಟ್ಟಾಡದಲ್ಲಿಯೋ ಆ ಸಂದನ ಕಟ್ಟೆ ಪತ್ತಿ ತೆಗೀರ ಸರಿಯಾ. ಆಗ ಅಮ್ಮನ ಕೇಳ್ತಾರ ಸಂದನ ಕಟ್ಟೆ ನೋಡಿದೀಯ ಅಮ್ಮನೆ ಆ ನೋಡಿದ ಸ್ವಾಮಿ ತಂದ. ಸರಿ ಆ ಸಂದನ ಕಟ್ಟೆ ಕೈದೋಗಿ ಇಡ್ತಲಿ ಆಸಗ ಬಂದು ಗಮಲಾಡದೆ ಸರಿಯಾ. ಆ ಸಂದನ ಕಟ್ಟೆಯ ನಂಗೆ ಅತೇನ ಮುಂದೆ ನೋಡಿಲ್ಲ ನುಗುರ್ದು ನೋಡಿಲ್ಲ ಅದು ಆಸಗ ಬಂದು ನಂಗೊಂದು ಮನಸ್ಸಿಗೆ ಬಂದು ಒಂದು ಆರುದಲು ತಂದರ ಸರಿಯಾ. ಆಗ ಏನು ಮಾಡ್ರ ಅಂದರೆ ಆ ಸಂದನ ಕಟ್ಟೆಯ ಬಂದು ತೇತಲೆ ಏನಾರ ಅಂತಂದ ಕೇತ ಆಗ ಸಂದನ ಕಟ್ಟೆ ತೇತುಂಡೇ ಇದ್ದಲೆ ಏನಾರ ಅಂದಾಗ ಆಗ ತೇದುಂಡೇ ಬಂದರ ಅಂತಂದಾಗ ಆಗ ಅದದೋಗೆ ಗಮಲು ಬಂದರವ ಇಲ್ಲಿ ಅಂದ ಸಂದನ ಕಟ್ಟೆ ತೇತಲೆ ಉಳ್ಳಿ ಗಮಲು ಬಂದರ ಅಂದ ಆಗ ಏಸು ಮೆಲೇನೆ ತೇತಲೆ ಅದು ನೋಡಿ ಗಮಲ್ ಬಂದು ಮೆಲೇನೆ ಬಂದೂಡಟ್ರ ಸರಿಯಾ. ನಂಗೆ ಆ ವಾಸನೆ ಬಂದು ನಂಗೆ ಒಳ್ಳಗೆ ಮುಂದೆ ನೋಡೋಕು ಅದು ಉಳ್ಳಿತುತ್ತಾ ಸರಿಯಾ. ಆಗ ಮೆಲೇನೆ ತೇಪನೆ ಅದು ನೋಡಿ ಆ ವಾಸನೆ ಮೆಲೇನೆ ಬಂದರ ಒಂದು ವೇಳೆ ಅದನ್ನ ದಬ್ಬನ ತೇತುಂಡೇ ಇತ್ತಮಾಗ ಸಂದನ ಕಟ್ಟೆತ್ತಿ ಕಟ್ಟೆ ಬಿತ್ತು ತೇತುಂಡೇ ಎಂದು ಎತ್ತೆ ಮೆಲ್ಲೆಲ್ಲ ಈ ನಿನ್ನಲ್ಲಿ ಎಸ್ಸಂಗೆ ಮುಡಿದ್ರವೋ ಆಸಗ ದಬ್ಬನ ಅದನ್ನ ತೇಪನೆ ಆಗ ಏನ ಬಂದರ ಅಂದ ಆಗ ಅಲ್ಲಿದು ಗಮಲುತ ಬಂದರ ಅಂದ ಆಗ ಗಮಲು ಬಪ್ಪನೆ ಸಂದನ ಕಟ್ಟೆ ತೇದರುವ ಇಲ್ಲಿಯೋ ಅಂದ್ರೆ ತೇದರತ್ತ ಅಂದ ಆಗ ಫಸ್ಟು ತೇಪನೆಯೋ ಗಮಲು ಬಂದಿತ್ತು ಮೇಲೇನ ತೇಪನೆಯೋ ಅಪ್ಪರ ದಬ್ಬನ ನೀ ವೇಗಮ ಬಂದು ತೇತುಂಡೆ ಬನಿಯೋ ಗಮಲು ಬಂದಿತ್ತು ಆಲೆ ತನ್ನುடைய ನೆಲೆಯಿಂದ ಅದು ಮಾರುಳುತ್ತಾನೆ ಸರಿಯಾ. ಆಗ ನೆಲೆಯಿಂದ ಮಾರಾದೆ ಒಂದೇ ತನ್ಮೆ ಏನವ ತಂದಿತ್ತು ಒಳ್ಳೆ ಒಂದು ಮಣವ ತಂದಿತ್ತು ಒಳ್ಳೆ ಒಂದು ಗಮಲ ತಂದಿತ್ತು ಸರಿಯಾ. ಆಗ ನೀ ಮೆಲ್ಲೆ ತೇತಲಿಯೂ ಗಮಲ ತಂದಿತ್ತು ದಬ್ಬನ ತೇಪನಿಯೂ ಗಮನತ ತಂದುತ್ತೇವರ ತನ್ನುಡಿ ನೆಲೆ ಎಂದು ಆ ಸಂದನ ಕಟ್ಟೆ ಮಾರುಳುತ್ತಾನೆ. ಅದೇ ಮಾಕೆ ನೀ ನಿನ್ನ ಗೆಲಚೋ ನೋಡಿ ಬೆರಿಕಿದಿಗಿಂದವಡು ಗುಡಿಗೂ ಬಂದು ಮತ್ತು ಸಮುದಾಯಗವೋ ಮತ್ತು ಒಂದು ತುಂಡು ನಿರುವನಗೂ ನೀ ಸೇವೆ ಮಾಡೋವನೇ ಸರಿಯಾ. ಆಗ ನಿನ್ನ ಬಂದು ದೋಸಿ ಮಕ್ಕಳು ಬಂದು ಏನಿದ್ರು ಇಮ್ಮ ಆ ಸೊಯ್ನಲಗಾಯಿ ಮಾಡಣ ಅತ್ತೆ ಇತ್ತೆಂದು ನನಗೆ ಹೇಳಿದರು ಹಾಗೂ ನಿನಗ ಒಂದು ನಾಪು ಆಗ ಅದೇ ಮಾಕೆ
ನೀ ದೊಡ್ಡ ಕಾರ್ಯ ಮಾಡಿ ಒಳ್ಳಿತು ಮಾಡಿ ನಿನ್ನ ಊರ ತಾಂಡಿ ಮತ್ತವಕ್ಕೆಲ್ಲ ಸೇತಿ ನಿನ್ನ ಮೇಲೆ ಪಳ್ಳಿ ಪಾವಲ್ಲ ಹೇಗಿ ನೀ ಮಾಡಲಿ ಸೇತಿ ನೀ ಮಾಡೋ ಸೇವೆಯಿಂದ ನೀ ಬಂದು ಅದರಿಂದ ತವರ್ಚಿ ಹೋಗೋಕೂಡೋದು, ಅದನ್ನು ಬಿಟ್ಟು ಹೋಗೋಕೂಡೋದು. ಏಕೆಂದರೆ ನೀ ಬಂದು ಸಂದನ ಕಟ್ಟ ಮಾಕೆ ನಿನ್ನ ಗೆಲಸ ಬಂದು ಉಳ್ಳಿಯ ಮಣ ಬೀಸೋ ಬಂದು ಉಳ್ಳಿಯ ಒಂದು ಕರುತ ತಂದರ ಆಗ ಅತ್ತಮ್ಮ ಕಾಡೋನೆ ನೀ ಆ ನೆಲೆಯಿಂದ ಮಾರಿ ಹೋಯ್ಬಿಳೆ. ಆಗ ನಂಗೆ ಮಾಡೋ ಗೆಲ್ಚಿಗೆ ಅರ್ಥ ಇಲ್ಲದಾಯ್ಬಿಟ್ರ. ಆಗ ಆ ಊರ್ದೋಗ ಇಬ್ಬವಕ ದೊಡ್ಡವಕ ಕುನ್ನವಕ ಉಳ್ಳಿಕೋ ಅಲ್ಲದವಕ್ಕೆಲ್ಲ ಇದ್ದಾರ್ಥ ಧಾರೋಬ್ಬ ಇತ್ತಮಕ್ಕೆ ಹೇಗಿರ ಅಂಬುದಾಗಿಟ್ಟು ನಿನ್ನ ನೆಲೆಯಿಂದ ನೀ ಮಾರಿ ಹೋಗೋಕೊಡೋದು. ಅತ್ತ ಮಾರಿ ಹೋಗ್ಬಿಟ್ಲೆ ನಂಗೆ ತನ್ಮೆ ನಂಗೆ ಎಡಂದುಬಿಟ್ನ ನೀ ಉಳ್ಳಿತು ತ ಮಾಡಣೇ ಅಂತ ಅರ್ದುಬಿಟ್ಲೆ ಧಾರ ಏನೇ ಹೇಗಿಲಿಯೋ ನಿನ್ನ ಗೆಲಚೋ ಮಾಡಿಂಡೇ ಇರು. ಅದು ಮಾಕತ ನಂಗೆ ಸ್ವಾಮಿವಕ ನಂಗೆ ಸಚ್ಚಿದಾನಂದ ಗುರು ನವೀನ್ ಸ್ವಾಮಿ ಅವಕ್ಕವು ಆನಂದ ಗುರು ಮೇಘನಾಥ್ ಸಾಯಿ ಅವಕ್ಕೂ ನಂಗೆ ಒಂದು ಯಶೋದಮ್ಮನವಕ್ಕೂ ಅವಕ್ಕ ತಕ್ಕ ಮಾಡ ತೊಡಿಲು ಎಂಬುದಿಲ್ಲ, ಅವಕ್ಕೆ ಮಾಡೋ ಸೇವೆ ಸರಿಯಾ. ಆ ಸೇವೆಯಿಂದ ಎಂದು ತವರಾದ ನೆಲೆಯ ಇದ್ದು ತಂಗ ಸಮುದಾಯಿಗೆ ಮಾಡಿಂಡಿಬ್ಬನೆ ಈ ಉಲಗಗ ಒಂದು ಸೇವೆಗಾಯಿ ಇಂದ ಉಲಗನುಡಿಯ ನನ್ಮೆಗಾಯಿ ಅವಕುಡಿಯ ಒಂದು ಮರುತುವ ಒಂದು ಉದುವೆಯಲ್ಲಿ ಸರಿ, ಒಂದು ಅನ್ನ ಉದುವೆಯಲ್ಲಿ ಸರಿ, ಕುಣವೆ ಕಪ್ಪುದುಗಾಲಿ ಸರಿ, ಇದೆಲ್ಲವನಿಗೆ ಮಾಡಿಂಡಿಬ್ಬನೆ ತನ್ನುடைய ನೆಲೆಯಿಂದ ಮಾರಾದ ಅದು ಮಾಡಿಂಡಿಬ್ಬನತ್ತ ಒಂದೊಂದು ಜನವು ಅದನ್ನುடைய ತನ್ಮೆ ಉಯರ್ನುಂಡೇ ಓರ. ಓ ಈಸಗ ಉಳ್ಳಿಗೆಲ್ಚ ಮಾಡೋನೆ ನಾಲ್ಕು ವಿಧಾಗ ಒಂದೊಂದು ಪಕ್ಕವು ನಂಗೆ ಜೋಲಿ ಗಣಾಂದಲೇ ಸೇತಿ ನಂಗೆ ಮಾಡೋದು ಉಳ್ಳಿತ್ತು ಒಂದು ಮಾಡೋನತ್ತ ಇಂದು ಸಮುದಾಯ ಸೇವೆ ಸಿರಂದು ಹೋಯಿಂಡಾಡದೆ ನೆರೆಯ ಕುಟುಂಬ ಅದು ಒಂದ ವಾಣ್ದುಂಡಾಡದೆ ನೆರೆಯಾಗ ಬಂದು ಉದಿವಿ ಸಿಕ್ಕಿಂಡಾಡದೆ. ಆಗ ನಂಗೆ ನೆಲೆಯಿಂದ ಮಾರಾದೆ ಒಂದು ತನಿ ಮನುಷ್ಯ ಒಂದು ಕುನ್ನ ಕೂಸಲಿ ಸರಿ, ಒಂದು ಇಳஞರಾಗಲಿ ಸರಿ, ಇಲ್ಲೇ ಒಂದು ದೊಡ್ಡವ ಕಾಲಿ ಸರಿ, ಅವಕ್ಕುನುಡಿಯ ಗೆಲ್ಚ ಏನವು ಅವಕ್ಕ ವಯಸ್ಸಿಗೂ ತಗೊಂಡಂಗೆ ಅವಕ್ಕುನುಡಿಯ ಮನೆಯಲ್ಲೇ ತಗೊಂಡಂಗೆ ಅವಕ್ಕ ಮುಡದ ಕಾರ್ಯವ ನಂಗೆ ಊರುಗ ನಂಗೆ ಮಕ್ಕಳುಗ ನಂಗೆ ಸಮುದಾಯಗ ನಂಗೆ ಸೇವೆ ಮಾಡೋನೆ. ನಂಗೆ ಅಲ್ಲಿದ್ದು ಏನೋ ಸಿಕ್ಕಿರ ಒಂದು ಮನಸ್ಸುದಾಗ ಒಂದು ತೃಪ್ತಿ ಸಿಕ್ಕಿರ ಆತ್ಮ ತೃಪ್ತಿನ ಸೊಲ್ಲಿಯೋ ಅದು ತಾ ಬಂದು ನೆಲೆಯಾಟ್ರ ಸ್ವಾಮಿ. ಏನಗಾಯಿ வாழ்ந்தன வெற்றிகரமான வாழ்க்கையை விட மனநிறைவான வாழ்க்கை தான் சிறந்தது வந்தீங்கிற. வெற்றிಯಿಂದಲೇ ಹಣವ ಸಂಪಾದಿಸೋತ್ತ வெற்றி ನೆಂಚಿನ ಅದಲ್ಲ. ಎಂದು ನಿನ್ನ ಮನಸ್ಸಿಗೆ ಒಂದು ಆರುದಲ ತಂದಿರವೋ ನಿಮ್ಮದಿಯೇ ತಂದಿರವೋ ಆ செயல்ತಾ ಅದು ಉண்மையானದು, ಅದು ನೆಲೆಯಾನದು. ಆಗ ಮನ ನೆಮ್ಮದಿ ಬೇಕು ಎಂಬುದಾಯ್ತು ನಂಗೆ ಮಾಡಿಟ್ಟಿದ್ದನ. ಅದರಿಂದ ಈ ದಾರುಗ ಅಂಜಬೇಡ ಸ್ವಾಮಿ, ನಿನ್ನವ ಗೆಲಚವನಿ ಮಾಡು. ತುಂಬಿದ ಗಬದೋಗೆ ಭಕ್ತಿ ಮಾಡಿ ದಾರ ಇದ್ದಾರಿಯೋ ಅವಕ್ಕ ಹೆಸರು ಬಂದು ಎಂದು ವೀಣಾಗ ಒಪ್ಪೋದಿಲ್ಲ. ಆಗ ನಂಗೆ ಮಾಡೋ ಭಕ್ತಿ ಎತ್ತಾಡೋದು ತುಂಬಿದ ಗಬದೋಗ ಭಕ್ತಿ ಮಾಡೋದು ತವಿರ ಏನೋ ತಾನವೋ ಒಂದೇಗಿ ಹೆಸರುಗ ಕಡಿಮೆಗೆ ಮಾಡೋದು ಅಲ್ಲ. ನಿನ್ನ ಮನಸ್ಸು ಆತ್ಮ ತೃಪ್ತಿ ಅடைಯುವುದು ಒಂದಲೇ ಆಗ ಉನ್ಮೆಯಾನ ಭಕ್ತಿ ಮಾಡು, ಉನ್ಮೆಯಾನ ಸೇವೆ ಮಾಡು. ಆಗ ನಿನ್ನ ಎಣ್ಣ ಉಳ್ಳಂಗೆ ತೂಯ್ಮೆಯ ಎಪ್ಪನಂದಲೇ ಅದನ್ನ ಮತ್ತವಕ್ಕೆ ಸಾರಿ ಹಂಗೆ ನೋಡೋದು ಮುಡಿದ್ರ ನೀ ಬಂದು ನಿನ್ನ ಎಣ್ಣದೋಗೆ ಕೆಟ್ಟ ಎಣ್ಣವ ಬೇತಿಟ್ಟು ನೋಡಲೆ ಮತ್ತವಕ್ಕೆಲ್ಲ ಕೆಟ್ಟವಕ್ಕ ತೋರಿರ. ನೀ ಉಳ್ಳಿ ಎಣ್ಣದಾಗ ನೋಡಲಿಲ್ಲ ಮತ್ತವಕ್ಕೂ ಉಳ್ಳಿ ಎಣ್ಣವ ತೋರಿರ. ಇದೊಂದು ಕನ್ನಡಿ ಮಾತಾಡದೆ. ಆಗ ನಿನ್ನ ಗೆಲ್ಚವ ಸರಿಯ ಮಾಡಿಂಡು ಹೋಗ್ಲೆ ದೇವಿದ ಕೊರೆಯು ಬರಾತೆಂಬುದನ್ನತ್ತ ನಂಗೆ ಈ ಸಾಯಿನ ಗವದ ಮಾತು ತುಂಬುದನ್ನ ನೋಡಿಂಡಿದ್ದ. ಅದಾಗ அடுத்த தலைப்பாக 77வது தலைப்பு ಬಂದು ನಂಗೆ ಸೋಂಬಲ್ ಇಲ್ಲಾಮೆ ನೀ ಸುರುಸುರುಪ ಇದ್ದು ಪಳಗುಂಬುನ ಆ ಕರುತ್ತ ನಂಗೆ ಸ್ವಾಮಿಕ ಈಗ ವಿಡಿಯೋದಾಗೆ ಹೇಗೆ ಹೋದಾರ ಅದಕ್ಕೆ ಮೇಲೆ ಅದನ್ನುடைய விளக்கம் ನಂಗೆ ಹೇಗೋಣ. ಗವನ ಉರುವವಾ ಎತ್ತೈನ ಮಕ್ಕವಾ ಇಬ್ಬ ದೈವ ಪಿರುವಿಗಳೇ. ಮಹರ್ಷಿ ಪುಲಸ್ತ್ಯರು ಗೋವರ್ಧನ ಮಲೆಯ ತೂಕದ ಮುಂದಾಡು ಗೋವರ್ಧನ ಮಲೆ ಮಹರ್ಷಿ ಪುಲಸ್ತ್ಯರ ನೋಡಿ ಒಂದು ಕೋರಿಕೆ ಹೇಗುತ್ತು. ಮಹರ್ಷಿಯೇ, ನಿಂಗೆ ಎನ್ನವ ಬಲ ಕೈಯಿನೋಗೆ ಬೀತು ತೂಕೀಂಡು ಹೋಗಿವಿ, ನಾನು ನಿಂಗ ಕೋಡ ಬನ್ನೆ ಆಲ ಎಲ್ಲಿಯವೂ ನಿಂಗ ಎನ್ನವ ಕೀಯ ಎರಕಿ ಭೂಮಿನೋಗೆ ಬೀಯ ಕೂಡಾದು ಅತ್ತ ಬೀತು ಬಿಟ್ಲೆ ಅದುಗ ಮೇಲೆ ಎನ್ನವ ನಿಂಗ ತೂಕುದುಗ ಮುಡಿಯಾ ಎಂದಿತ್ತು. ಇದನ್ನ ಹೊರಟ ಮಹರ್ಷಿ ಪುಲಸ್ತ್ಯರು ಗೋವರ್ಧನ ಮಲೆನ ಈ ನಿಬಂಧನೆಗೆ ಒಪ್ಪಿದ್ರು. ತನ್ನ ಬಲ ಕೈಯಿನೋಗೆ ತನ್ನ ತವ ಶಕ್ತಿಯಿಂದ ತನ್ನ ಉರುವವ ದೊಡ್ಡದು ಮಾಡಿ ತೂಕೀಂಡು ಕಾಸಿಗೋನೆ ಎಂದು ಹೋದರು. ಕಾಶಿ ಹೋಪ ದಾರಿಯೋಗೆ ಬ್ರಜಭೂಮಿಯಿಂದ ಹೇಗುವ ಮಧುರಾ ದೇಶ ಗೋಕುಲ ಬಪ್ಪನೆ ಗೋವರ್ಧನ ಮಲೆ ನೆನಚಿತ್ತು. ಎತ್ಯಾವುದು ಇಲ್ಲಿಯ ನಾ ತಂಗಿ ಬಿಡುದೊಂದು ತನ್ನ ಭಾರವ ದಾಸ್ತಿ ಮಾಡುನೆ ಪುಲಸ್ತ್ಯ ಮಹರ್ಷಿಯಿಂದ ಮುಡಿಯಾದ ಮಲೆಯ ಕೀಯ ಎರಕಿ ಬೀತರು. ಇದುತ್ತಾ ಒಳ್ಳೆಯ ಸಮಯ ಅಂದು ನೆನಚಿದ ಗೋವರ್ಧನ ಮಲೆ ಗೋಕುಲ ಪಕ್ಕವೇ ಗೋಕುಲ ಭೂಮಿನೋಗಿಯೇ ತಂಗಿಟ್ಟ. ಏಸಗವೋ ಕಷ್ಟಪಟ್ಟು ಮುಯರ್ಚಿ ಮಾಡಿ ಪುಲಸ್ತ್ಯ ಮಹರ್ಷಿ ತೂಕಿನೇಂದು ಮಾಡುನೆ ಮಲೆಯ ತೂಕುದೇ ಮುಡಿವಿಲೆ. ಆಗತ ಗೋವರ್ಧನ ಮಲೆ ಮಹರ್ಷಿ ಪುಲಸ್ತ್ಯರ ನೋಡಿ ತಂದ ವಾಕು ಗಮನ ಮಾಡಿದವನೇ ಇದನಕ್ಕೇತು ಕೋಪಪಟ್ಟು ಈ ಗೋವರ್ಧನ ಮಲೆಯ ಕಾಸಿಗೆ ಎತ್ತಿನ ಒಪ್ಪದು ಮುಡಿವಿಲೆ ಎಂದು ವರ್ತಪಟ್ಟು
ಪುಲಸ್ತ್ಯ ಮಹರ್ಷಿ ಗೋವರ್ಧನ ಮಲೆಯ ನೋಡಿ, ನೀ ಒಂದೊಂದು ಜನವೋ ನಿನ್ನ ಉದ್ದ ಕಮ್ಮಿ ಆಗಿಲಿ ಎಂದು ಆ ಶಾಪವ ಹಾಕಿದ್ರು. ಅದೇ ಮಾಕೆ ಅಪ್ಪರ ದೊಡ್ಡದ ಅಟ್ಟ ಗೋವರ್ಧನ ಮಲೆ ಅಪ್ಪರ ಕುನ್ನುದಾಯಿನ್ ಬಂದುಟ್ಟ. ಕೈಯೀಗ ಕೆಸರಾಲತ ಬೇಗ ಮೊಸರು. ಅದಾವುದು ಈ ಕರ್ಮ ಭೂಮಿನೊಗೆ ಒಬ್ಬೊಬ್ಬನು ಒಳಚದು ಒಂದೊಂದು ಕಾರ್ಯವೂ ದೇವ್ರನ್ನ ತೃಪ್ತಿಗಾಗಿ ಮಾಡಿ ಸೋಂಬೇರಿಯ ಇರಾದ ಗೀದು ತಿಂದು ಧರ್ಮವೋ ಮಾಡುವುದು ಎಂಬುತ್ತ ಅರ್ಥ ದೈವ ಪಿರಿವಿಗಳೇ. ನಾಯಿಗೆ ತುಂಬಿದ ಗವದ ಸ್ವಾಮಿ ಗೋವರ್ಧನ ಮಲೆಗೂ ಶ್ರೀರಾಮರಿಗೂ ಆಡುವ ಸಂಬಂಧವ ಪತಿ ನಾ ಹೇಗಿದೆ. ತುಂಬಾ ಸಂತೋಷ, ಪೂರ್ಣ ಆಶೀರ್ವಾದ. ಸ್ವಾಮಿಕ ಹೇಗಿದೆ ಕರುತ್ತಾ ನಂಗೆ ಆ ವಿಡಿಯೋದಾಗೆ ನಂಗೆ ನೋಡಿದನೋ ಅಲ್ಲಿದೋಗೆ ಆ ಮುನಿವರು ಬಂದು ಆ ಗೋವರ್ಧನ ಮಲೆಯ ತೂಕಿಂಡು ಬಪ್ಪನೆ ಆಗ ಅವ ಕೈದಿರುಂಬ ನಿನ್ನ ಬಲ ಕೈದಾಗ ತೂಕಿಂಡು ಹೋಗಿವಿ ಹೋಗಿ ನಿಂಗೆ ಕಾಸಿಗೆ ತಿಂಡವನೇ ಅಂದಲೇ ಪರವಲ್ಲೇ ಅದನ್ನು ಬಿತ್ತುಟ್ಟು ನಿಂಗೆ ತವ ಮಾಡಿಂದಾಗಿ ಅಲ್ಲಿದ್ದು ಆ ಮಲೆ ತೂಕಿಂಡು ಬಂದರು ಅಂದರು. ಸ್ವಾಮಿ ಕೇಳಿದ್ರು ಅಲ್ಲಿ ಓಪ ಜಾಮದೋಗೆ ಪಾದಿದೋರು ಗೆದ್ದಿ ಬಪ್ಪನೆ ಏನಾಗ್ತ ಅಂದರೆ ಅದು ಬಂದು ಆ ಮಲೆ ಬಂದು ಆ ಮಧುರಾಪುರಿ ಪಕ್ಕ ಬಪ್ಪನೆ ಮಧುರಾ ದೇಶಕ್ಕೆ ಬಪ್ಪನೆ ಅದು ನೋಡಿ ಆ ಶಕ್ತಿ ಜಾಸ್ತಿಯಾಗಿ ಅದು ಕೀಯೆ ಬಂದಿತ್ತು. ಆ ಮುನಿವರಾಲ ತೂಕದ ಮುಡಿಯಾದ ಬಿತ್ತುಬಿಟ್ರು ಅಂತ ಸ್ವಾಮಿಗೆ ಹೇಳಿದರು. ಆಗ ಬೀಪನೆ ಏನ ಆಗ ಅದ್ರ ಮೇಲೆ ಅಲ್ಲಿವೇ ಅಡನ ತನ್ನಲ್ಲಿ ತೂಕದ ಮುಡಿಯಾದ ಅದು ಬುಡ್ಡುಟ್ಟು ತಾ ಹೋಯ್ಬಿಟ್ಟ ಓಪನೆ ಒಂದು ಭಾಷೆ ಇಟ್ಟು ಹೋದ ಅಂತ ಸ್ವಾಮಿ ಕೇಳಿದ್ರು. ಅದು ಇಲ್ಲಿವೇ ಅಟ್ಟು ಬಿಡೋದು, ಅದು ದಾರಿ ಎತ್ತಿಂಡು ಹೋಗ್ಬೋದು ಮುಡಿಯಾದ ಆಡೋದು. ಆ ಮಲೆ ಬಂದು ನಾ ತೂಕಿಂಡು ಬಂದೆ ಏನು ತೂಕದ ಮುಡಿಯಾದ ಹೋಗ್ಬಿಟ್ಟು ಅಂದೋಗಿ ಒಂದು ಮನ ಹೊರತದೋಗೆ ಸರಿಯಾ. ಅದು ನೋಡಿ ತನ್ಮೆ ಕೊರಂಜಿಂಡೆ ಕುನ್ನು ಮಲೆ ಬಂದು ದೊಡ್ಡದಾಡದಲ್ಲಿಯೋ ಅದು ಕುನ್ನದ ಬಪ್ಪದು ತೆಂದೇಗಿ ತಾಯಿ ಹೇಗಿದ ಅಂಬ. ಆಗ ಈ ಜಾಮದೋಗ ನೋಡೋನೆ ಹಾಕಿದ ಬಂದು ಸಾಬಾಂಬುದಲ್ಲ ಅದು ಏನಾಗ್ಬಿಟ್ಟ ಅಂದರೆ ಆ ಬಂದ ಮಲೆ ಕಡ್ದುಂಡು ಒಪ್ಪನೆ ಆ ಮಧುರಾ ನಗರ ಬಿಟ್ಟು ಒಪ್ಪದು ಮುಡಿಯಾದೊಡನೆ ಏಕೆ ಒಪ್ಪದು ಮುಡಿಯ ಅಂದರೆ ಅಲ್ಲಿ ಕೃಷ್ಣರಿದ್ದಾರೆ. ಅಲ್ಲಿ ಇಬ್ಬನತ ಈ ಬಂದು ಆ ಮಲೆ ಬಂದು ಒಪ್ಪದು ಮುಡಿಯಾದ ಅಲ್ಲಿ ಅಟುಬಿಟ್ಟ. ಆಗ ಅಲ್ಲಿದೋಗೆ ಒಳ್ಳಂಗೆಲ್ಲ ಧ್ಯಾನ ಮಾಡಿಟ್ಟಿದ್ದರು, ಒಳ್ಳೆ ತಪಸ್ಸು ಮಾಡಿಟ್ಟಿದ್ದರು. ಆಗ ಒಳ್ಳಂಗೆ ತುಂಬಿದ ಸಂತೋಷವಾಗಿ ಬನೆ ಆ ಮಲೆಯೂ ಓಪದಿಗೆ ಮನಸ್ಸಿಲ್ಲ ಅಂದಲೇ ಆ ಮಧುರಾಪುರಿ ಗ್ರಾಮ ಎತ್ತ ಅಟ್ಟರ್ ನೋಡಿವಿ. ಅದನ್ನತ್ತ ನಂಗೆ ಸ್ವಾಮಿ ಕೈ ಇದ್ದಾರೆ ನಂಗೆ ನೋಡಿ ಆ ಮನಸ್ಸು ಎಲ್ಲಿವ ಇಡತ್ತರವೋ ಎಲ್ಲಿವ ತಂಗೋದು ನೆನಚಿರುವೋ ಆ ಎಡಗೋಯ್ಬಿಳೆ ನಂಗೆ ಮನಸ್ಸು ಆ ಎಡೆ ಬಿಟ್ಟು ಒಪ್ಪೋದಿಲ್ಲ. ಎಡೆ ಇಡತ್ತರವೋ ಆ ಎಡದೋಗೆ ನಂಗೆ ಅಲ್ಲಿ ಇದ್ದುಬಿಟ್ನ. ಆಗ ಏನು ಮಾಡೋದು ಅಂದರೆ ನೀ ಒಂದು ಸೋಂಬೇರಿಯರು ಕೂಡೋದು ನೀ ಸುರುಸುರುಪ ಇರ್ಬೋದು ಎಡಗೋಲಿಯೋ ನಿನ್ನ ಗೆಲಚೋ ಮಾಡಲಿಯೋ ಆ ಗೆಲಸದೋಗೆ ನಿನ್ನುಡಿ ಕಣ್ಣು ಕರ್ತುಮಾಗ ನಿನ್ನುಡಿ ಸೈಲಾಡೋದು ಏನೋ ತನವೋ ಮಾಡಿಟ್ಟು ಬರಕೂಡೋದು. ಆಗ ದಾರ ಬಂದು ಮನದಾರ ನೆನಚಿ ಆ ಕೆಲಸ ಮಾಡಿರುವೋ ಅವಕ್ಕದ ವಾಕ್ಯದೋಗೆ ಮುನ್ನೇರಿರುತ್ತವರ ನಂಗೆ ಸೋಂಬಲ್ ತನ್ಮೆಯೋಡಿಬ್ಬಾಗ ವಾಕ್ಯದೋಗೆ ಮುನ್ನೇರಿದ ಸರಿತರವೇ ಕೆಡೋದಿಲ್ಲ ಅತ್ತಮ ಕಾಡೋನೆ. ಅದುದಾಗ ಒಂದು ಒಂದು ಕதை ಪಗುದಿ ನೋಡೋನೆ. ಒಂದು ಕಾಲದೋಗೆ ಆ ಮಲೆಯೆಲ್ಲ ಇದ್ದ ಒಂದು ಸೂಳಪಟ್ಟ ಒಂದು ಪಗುದಿದೋಗೆ ಒಂದು ಅಮೆದಿಯಾನ ಒಂದು ಗ್ರಾಮ. ಆ ಗ್ರಾಮದೋಗೆ ಬಂದು ಅದರಲ್ಲಿ ರಾಮ್ಕುಮಾರ್ ಅಂದೇಗಿ ಒಂದು ಇಳಂಜರಿದ್ದರು. ಅವಕ್ಕ ತನ್ನ ಗೆಲಸದೋಗ ಬಂದು ಸರಿಯಾಗಿಬೋದು ಅಂತ ನೆನಚಿದ್ರು. ಅಲ್ಲ ಏನಂದರೆ ಮನಸ್ಸದೋಗ ನೆನಚಿರತ್ತವರ ಅಲ್ಲ ಬಂದು ಸೈಲ್ದೋಗ ಕಾಟೋದಿಲ್ಲ ಅಮ್ಮ ಒಂದು ಅಪ್ಪರ ಒಂದು ಏಳೆ ಸರಿಯಾ. ಮತ್ತು ಕುನ ಇಬ್ಬವಕ್ಕೆಲ್ಲ ಒಂದು ಆ ನೆಲ ಆಡೋದೆ ಅವಕ್ಕೆ ವ್ಯವಸಾಯ ಮಾಡಿರ ದೊಡ್ಡ ಕೆಲಸ ಮಾಡಿರ ಮನೆ ಅವಕ್ಕ ಸಾರೆಲ್ಲ ವಸತಿ ವಾಯ್ಪಲ್ಲಿ ಆಟುತ್ತೋ. ಈ ಇಳಂಜನ್ ಸಾರು ಬಂದು ವಸತಿ ಇಲ್ಲೇ ಆಲ ಬಂದು ಅಪ್ಪರ ಸೋಂಬೇರಿ ಆಯ್ದಿನ ಅಲ್ಲ ಮನಸ್ಸುದಾಗ ಬಂದು ಅತ್ತಾಯ ಬಿಡೋದು ಇತ್ತಾಯ ಬಿಡೋದು ಅಮ್ಮನ ಮಾಕ ಬಂದು ಮುನ್ನೇರಿ ಬಿಡೋದು ಏನಾಗ ಈಸಗ ನೆಲ ಬೇಯಿಸಿ ಬಿಡೋದು ಈಸಗ ನೆಲ್ಲು ಬೇಪೋದು ಇದು ಎತ್ತಿಂಡೋಗಿ ಕಾಯ್ಕೆರೆಲ್ಲ ಎತ್ತಿಂಡೋಗಿ ಅಲ್ಲಿ ಕೊಟ್ಟು ನಾ ಮಾರಿ ಬೇಪೋದು ಅದೋಗೆ ನೆರೆಯ ಹಣ ಸಿಕ್ಕೋದೊಂದಿಗೆ ಆ ನೆನಪುತ್ತ ಆಡುತ್ತಾ ಇವ್ರ ಆಲ ಅಲ್ಲಿದೋಗೆ ಒಂದು ಉழைப்பு ಇಲ್ಲದೆ ಒಂದೊಂದು ಜನವು ಸೋಂಬಲಾವೇ ಇದ್ದನ. ಸರಿ ನಾಯಿ ಗೋಪ ಅಂತ ನೆನಚಿನ ನಾಯಿ ಗೋಪ ಅಂತ ಎದ್ದು ಅದೇನೋ ಕುಳದನ ಸರಿ ಇಂದುಗನ அடுத்து ನಾಯಿ ಗೋಪ ನೆನಚಿನ ಇದು ಬಂದೇನದು ತನ್ನೋಡ ಮನದ ಬಂದು ಸೋಂಬಲ್ ಮಾಡಿಂಡೇ ಇದ್ದ. ನಂಗೂ ಕೂಡ ಏನತ್ತು ಒರ್ಕುದು ಜಾಮನ ಎದ್ದುಪ್ನೇ ತಂದೆ ಇಟ್ಟು ಸ್ವಂತ ಹೊರಗಾನೇನ ಮಣ್ಣ ಒರ್ಕುದು ಒಂದು ಎಡಗೋಪದು ಇಲ್ಲ ನಾವೊಂದೊಂದು ಉಡರ್ಪೇರ್ಚಿ ಮಾಡೋದು ಮನೆ ಒಂದು 5 ಮಣಿಗೆ ಎದ್ದೇನೆ ಅಂತ ಅಲಾರಾಮ್ ಬೇತನ ನಂಗೆ ಅಲಾರಾಮ್ ಬೇತಿಟ್ಟು ಒರ್ಕುದುಗ ನೀ ಅಲಾರಾಮ್ ಬೇಪನೆ ಅದನ್ನ ಗೆಲ್ಚಿವ ಅದು ಸರಿಯಾದ ಮಾಡಿತ್ತು ಅದು ಬಂದು ಸರಿಯ ಅಲಾರಾಮ್ ಹಾಕಿತ್ತು ಅಟ್ಟಿತ್ತು. ಆಗ ತಾಯಿ ಏನು ಮಾಡಿಬಿಟ್ಟ ಅಂದಲೆ ಆ 5 ಮಣಿಗೆ ಎಲ್ಚಿತ್ತು ಎದ್ದಗಿಂದ ಆಡುತ್ತಾ ಏನು ಮಣ್ಣ ಅಂದಲೆ ಆ ಅಲಾರಾಮ ಬಂದು ತಾನೇ ಅದೇ ಬಂದು ಕೆಡಿಚಿಟ್ಟು ಆಫ್ ಮಾಡಿಟ್ಟು ಅದೇ ಮರ್ಚಿ ಬಂದು ಹೊರಗಿಬಿಟ್ನ. ಆಗ
ನಂಗೆ ಇಬ್ಬದುಗಾಯ್ತ ಬೀತ ಅದು ಸರಿಯಾದ ಜಾಮ ತೋರಿಸಿತ್ತು. ಅದನ್ನು ನೋಡಿದಗಿಂದಾಡು ಮರ್ಚಿಯೇ ನಂಗೆ ಅದನ್ನು ಬಂದು ಆಫ್ ಮಾಡಿಟ್ಟು ನಂಗೆ ಬಂದು ಮರ್ಚಿ ಹೊರಗಿಬಿಟ್ಟ. ಅದಕ್ಕಿಂತ ಎದ್ದಿಲ್ಲ, ಅದು 7 ಮಣಿ ಆಗ್ಬಿಟ್ಟ. ಅದಕ್ಕಿಂತ ಅವಳು ಕೇಳ್ತರು, ಯಾಕೆ 5 ಮಣಿ ಎದ್ದನೆ ಅಂತ ಮನೆ ಎದ್ದನೆ ಅಂತ ಮಾಡಿದೆ. ನಾ ಎದ್ದು ನೋಡಿಟ್ಟು ಅದಕ್ಕೆ ಮೇಲೆ 5 ನಿಮಿಷ ಆಯ್ಲಿಂದೆ ಅದು ಜಾಮ ಆಯ್ತಾಡ್ದೆ, 7 ಮಣಿ ಆಯ್ತಾಡ್ದಿಂದಾಗಿ. ಆಗೇನ ನೀಗ ಆ ಮನಸ್ಸುದಾಗ ನೆನೆಸಿದೆ ಅಲ್ಲ ಬಂದು ನಡೆಮುರೆ ಪಡುತ್ತಲೆ, ಒಂದು ಎಬ್ಬಾಂಬ ಒಂದು ಆರ್ಬವು ನಿನಗೆ ತೋಣುಲೆ, ಅದು ಮೆಲೇನಿದ್ದಲ್ಲ ಪರವಲೇಂದು ನೀ ಅಡುತ್ತ ನೆನಚೋನೆ ಅದು ನಿನ್ನ ಮರ್ಯಾದೆ ನೀ ಹೊರಗೆ ಬಿಟ್ಟಲ್ಲಿಯೋ. ಅದು ಬಂದು ಒಂದು ಕುರಿಕೋಳು ಒಂದು ಲಕ್ಷ್ಯ ಅಲ್ಲ, ಒಳ್ಳೆ ಒಂದು ಮನಸ್ಸುರ್ಗ ಓನೇಂದ್ರ ಟೈಮಿಗೆ ಹೋಗೋದು ಪನ್ನೇಂದ್ರ ಟೈಮಿಗೆ ಬಪ್ಪದು ಇತ್ತಮಾಕ ಅಟ್ಲತ್ತ ನಿನ್ನ ಒಂದು ಸೈಯಲ್ದೋಗೆ ನಿನಗೊಂದು ಮದಿಪಿ ಸಿಕ್ಕಿರಾ. ಇನ್ನು ಅದೆಲ್ಲ ಏನು ಪ್ರಯೋಜನ ಇಲ್ಲೇಂದು ಹೇಗಿರಲಿಯೋ ಅತ್ತಮಾಕ ಅಲ್ಲಿ ನೋಡೋನೆ ತಾ ಏನು ಮಾಡೀರ. ಈಗ ಈ ಸೋಂಪಲ ನೀಕೋದಿಗೆ ಏನು ಮಾಡೋದು ಮನೆ ಪಕ್ಕದೋಗೆ ಸರಿಯಾ ಒಂದು ಜಂತುರವಿ ಇದ್ದಾರೆ, ನೀ ಜಂತುರವಿ ಸಾರ ಹೋಗಿ ಒಂದಿನ ಕರೆತು ಕೇಳ್ತಿಟ್ಟು ಬಾಂದೆ ಇದ್ರು. ತಾನು ಹೋದ ಸ್ವಾಮಿ ತಮ್ಮಕ್ಕೆ ಒಂದೊಂದು ಜನವು ನನಗೆ ಸೋಂಬಲ ಆಡದಿಂದಾಗಿ ತನ್ನ ಕಾಲದಾಗ ಬುದ್ಧದೆ ನನಗೆ ತೋನೊಂದು ಕೊರೆಯ ತೀರ್ಚಿವಿ ಏನೋ ಸೋಂಬಲ ತೀರ್ಚೋದಕ್ಕೆ ನಾ ಏನು ಮಾಡೋದು ಅಂದ. ಆ ಜಂತುರವಿಕ ಸರಿ ಕುಳಿಯಿಂದಾಗಿ ಕುಳಿಚಿಟ್ಟು ನಾ ಹೇಗಿನ ಜೋಲಿ ನಿಂಗೆ ಈಗ ಮಾಡಿರಿಯಾ ಅಂದ. ಏನು ಮಾಡೋದು ಸ್ವಾಮಿ ತಂದೆಗ ಸರಿಯಿಂದಾಗಿ ಉರುಕುದು ಸೂರ್ಯನ ಹುಟ್ಟಾನಗೂ ಮೊದಲು ನೀ ಜಾಮನ ಸಾರ ಬಂದುಬಿಡೋದು ಅಂದ. ಆಗ ಫಸ್ಟು ಟೈಮ್ ಬಂದೇನು ಮಣ್ಣ ಸೂರ್ಯನ ಬಪ್ಪದ ಮೊದಲೇ ನೀ ಸಾರ ಬಪ್ಪದು ಒಂದು ಏಪ್ನ ಇಮ್ಮ ಮನೆಗೆ ಹೋಯ್ತು. அடுத்த ಜನ ಬನ್ನ ಸೂರ್ಯನ ಹುಟ್ಟಾದಾಗ ಮೊದಲಿಗೆ ಜಾಮನ ಸ್ವಾಮಿ ಸಾರ ಬಂದುಬಿಟ್ಟ. ಆ ತುರವಿ ಸಾರ ಬಂದಾರ. ಆ ತುರವಿ ಹೇಗಿದ್ರು ಸರಿ ಇದು ಬಂದು ಅವರು ಆಟ್ರಂಗಾರ ಇದು ಸರಿಯಾ ಒಳ್ಳಂಗೆ ನದಿಯೆಲ್ಲ ಒಳ್ಳಂಗೆ ಓಡಿಂಡಾಡದೆ ಕಣ್ಣಾಡಿ ನೀರು ಎತ್ತ ಓಯಿಂಡಾಡದೆ ನೋಡು ಇತ್ತ ಮಾಕ ನೀರು ಓಯಿಂಡಾಡದೆ. ಆ ಜಾಮದೋಗೆ ನೀ ಏನು ಮಾಡ್ರಿ ಅಂತಂದ್ರೆ ನಾ ಹೇಗಿದ್ರೆ ನೀ ಸರಿಯಾಗಿ ಮಾಡೋದು ಅಂದರು. ಸರಿ ಸ್ವಾಮಿ ನಾ ಮಾಡಿಬಿಟ್ನೆ ತಂದಾಗಿ ಆ ಇಳಂಜರು ಹೇಗಿದ್ರು ನೋಡು ಒಂದು ಕುನ್ನ ಒಂದು ಪಾತ್ರ ತಾನೆ. ಈ ಪಾತ್ರದೋಗೆ ಈ ನದಿಯಿಂದ ನೀರೆಲ್ಲ ಎತ್ತಿಕೊಂಡೋಗಿ ಆ ಕಡೆ ಬಂದು ದೊಡ್ಡ ಒಂದು ಎಡೆ ಅಂದರೆ ಒಂದು ಟ್ಯಾಂಕ್ ಮಾಕ ಅದು ಬಿತ್ತುದಾರ ಸರಿಯಾ. ಆ ಎಡದವಾಗ ಬಂದು ನೀ ಏನು ಮಾಡೋದು ಅಂದರೆ ಆ ಕುಡುವೆ ದೊಡ್ಡ ಕುಡುವೆ ಅದು ಅದುವಾಗ ನೀ ಬಂದು ಎಲ್ಲ ತುಂಬಿಸಿ ಬಿಡೋದು ಒಂದು ಇಟ್ಟಾರ. ತಾನು ಸರಿಯಿಂದಾಗಿ ಇದು ತಾನೆ ನೀರು ಎತ್ತಿ ಅಲ್ಲಿಗೆ ಅಟ್ಟೋದು ಆಸೆಗತ್ತ ಬೇರೆ ಒಂದಿಲ್ಲ ಅಂತ ನಿಶ್ಚಯ ಮಾಡಿದ ಅಂದರೆ ಇಲ್ಲಿದೊಂದು ಕುನ್ನ ಪಾತ್ರದಾಗ ಎತ್ತಿಕೊಂಡು ಹೋಗಿ ಆ ಎಲ್ಲವ ಅದು ದೂರ ಇಲ್ಲಿದು ಒಂದು ಪಕ್ಕದ ದೂರಾಗ ಓಪನಿಂಗ್ ಅಟ್ರ ಒಂದು 100 ಮೀಟ್ರ್ ದೂರಗ ಓಪನಿಂಗ್ ಅಟ್ರ ಆ ನೀರೆತ್ತಿಂಡು ಹೋಗಿ ಆ ಇಲ್ಲಿಗೆ ಅಟ್ಟೀರ ನಂಗೆ ಆ ಕುಡಬ ದೊಡ್ಡ ಕುಡಬಾಡದಲ್ಲಿಯೋ ಅಲ್ಲಿಗೆ ಅಟ್ಟೀರ. ಅದು ಅಟ್ಟನ ಸೆನಿಜಾಮ್ ಅಟ್ಟಿನ ತನಗೆ ಬಂದು ಕೈ ಕಾಲು ಮುಡಿಯಾದಂಗೆ ಸ್ವಲ್ಪ ಸೋಂಬಲಾರ ಸರಿಯಾ. ಅಡತ ಜಾಮ ನೋಡಿರ ಆಗ ಅಡುತ್ತದು ಎತ್ತಿಕೊಂಡೋಗಿ ನೀರು ಮೊದಲು ಜನ ಅಟ್ಟಿದ್ರು ಅದು ಪಾದಿಗೆಟ್ಟುತ್ತಾ ಬಂದಿತ್ತು. ಯಾಕಂದ್ರೆ ನಂಗೆ ಒಂದು ಸಿಂಟ್ಯಾಕ್ಸನ್ನೆಲ್ಲ ದೊಡ್ಡದು ಮಾಕೆ ಅತ್ತ ಮಾಕೆ ಇಲ್ಲಿದೆ ಎತ್ತಿಂಡು ಆ ಕುಡಬದ ಎತ್ತಿಂಡು ಹೊಡೋನೆ ಪಾದಿ ಜಾಮ ಬಂದಿತ್ತು ಸರಿಯಾ. அடுத்த ಜನ ಬಂದು ಅದೇ ನೀರೆತ್ತಿಂಡೋಗಿ ಅದೇ ಅಟ್ಟಿನ ಒಂದು ಅರೆಮಾಕ ಬಂದಿತ್ತು. அடுத்தದು ಅಟ್ಟಿದ 3வது ಜನ ಬಂದ ಅದು ಬಂದು ಒಂದು ಮುಕ್ಕಾಲು ಪಕ್ಕದ ಬಂದು ತವಿರ ಅದು ಬಂದು ನೆರಂಬುಲೆ. ಆಗ ಸ್ವಾಮಿ ಹೇಗಿದ ಎತ್ತಿಯಾದ ಒಂದು ತುಂಬಿಸಿ ಬಿಡೋದು ಒಂದು ಹೇಗಿದ. ಆಗ ಫಸ್ಟು ಜನ ಕೇಪನೆ ಆ ಮಾಡಿಬಿಡ ಸ್ವಾಮಿ ಅತ್ಯಂತ ಹೇಗಿದಮ್ಮ. அடுத்த ಜನ ಒಪ್ಪನೆ ಅದು ಪಾದಿಗಟ್ಟುತ್ತಾ ಬಂದಿತ್ತು ಸರಿಯಾ. ಆಗ ಅವನು ಒಂದು ಸರಿ ಒಂದು ಸಲಿಪು ತನ್ಮೆ ಅಟ್ಟಿತ್ತು ಸರಿಯಾ. ಆಗ ಒಂದು ಜನ ಬಂದು ಕೊಂಚ ದೋಸೆ ಸೋಂಬಲಾಟತ್ತು ಅಡುತ್ತದು ಬಂದು ಅವನು ಎತ್ತಿವಪ್ಪ ಗೆಲ್ಚವ್ ನೋಡೋನೆ ಅವನುಡಿಯ ಒಂದು ಸಲಿಪು ಜಾಸ್ತಿ ಅಟ್ಟಿತ್ತು. ಆಗ ಅದಕ್ಕೆ ಮೇಲತ್ತ ಏನು ಮಾಡಿದ ಅಂದ ನೋಡು ನೀ 3வது ಜನ ಏನಗಡ ಇದೆಲ್ಲ ಮಾಡಿ ಏನವ ಕಂಡನ ಸೋಮಿದಿಗೆ ಏನಾಗ ಹೇಗೆ ನಮ್ಮನ್ನು ಪುರಿವಿಲೆ ನೇರೆತ್ತಿ ಅಟ್ಟುತ್ತಾನ ಅಲ್ಲಿ ಏನಾಗ ಅಂದ್ರೆ ಇದ ಅತ್ತೆ ಪುರಿಯಾದೆ ಸರಿ ನಂಗೆ ಇದನ್ನು ಬಿಟ್ಬಿಟ್ಟು ಹೋಯ್ಬಿಡತ್ತೆ ಅಂದ ಒಂದು ಮನೆಯಲ್ಲಿ ಬಂದುಬಿಟ್ಟ. ಅದಕ್ಕೆ ಮೇಲೆ ಸ್ವಾಮಿ ಅವಕ ತುರವಿಯಕ ತನ್ನ ಕುಳಿಚಿ ಗಣಂದರು ಮೊದಲು ಜನ ಇನ್ನಗಟ್ಟ ನೀ ಜನ ಆಗು 8 ಮಣಿಗೆ ಮೇಲತ್ತೆ ಇದ್ದರೆ ಅಲ್ಲ ಹಿಂದೆ ಏನು ಮಾಡಿದೆ ಸೂರ್ಯನ ಹುಟ್ಟಾದುವೆ ಮೊದಲೇ ಬಾಮನೆ ಸರಿಯಾ. ನಾ ಏನಂದೆ ನಿನ್ನ ಒಂದು ಹೊರಕುದು ಒಂದು 6 ಮಣಿಗೆ ಬಂದ ನೆನ್ಸಿದೆ. ನೀ 6 ಮಣಿಗೆ ಮೊದಲೇ ಬಂದುಬಿಟ್ಟೆ ಸರಿಯಾ. 6 ಮಣಿಗೆ ಮೊದಲೇ ಬಂದು ಏನವ ನೋಡಿಬಿಟ್ಟೆ ಅದುವೇ ನಿನ್ನ ಸೋಂಬಲೆ ತವಿರ್ಚ ಮೊದಲು ಬಿಟ್ರಿ. ಸೂರ್ಯನ ಬಪ್ಪನ ಮೊದಲೇ ಬನ್ನೇಂದು ಬಂದುಬಿಟ್ಟೆ ನೋಡಿದೆವು. ಫಸ್ಟು ಎದ್ದನೇಂದು ಮನೆಯಿಂದ ಎದ್ದುಬಿಟ್ಟೆ ಅದಕ್ಕೆ ಮೇಲೆ ಸರಿಯಾದ ಜಾಮಗ ಮನೆಗೆ ಇಲ್ಲಿಗೆ ಸಾರ ಬಂದುಬಿಟ್ಟೆ. ಇದುವೇ ಒಂದು ದೊಡ್ಡ ಒಂದು ವೆಚ್ಚಿ ಆಡದೆ. ಅದಕ್ಕೆ ಮೇಲೆ ನಾ ಹೇಗಿದೆ ಗೆಲ್ಚಿಗ ಇನ್ನಗಟ್ಟ ಒಂದು ಗೆಲಸು ನೀ ಮಾಡಲೆ ಸೋಂಬೇರಿಯ ಬರೆದು ಊರು ಸುತ್ತಿಟ್ಟು ಅವ್ವಯಪ್ಪ ತಪ್ಪ ಇಟ್ಟ ತಿಂದಿಟ್ಟು ಮತ್ತು ತೇವಿಲ್ಲದ ಮಾತ ಗಣಾಂದುಟ್ಟಿದ್ದಮ್ಮ ಹಿಂದೆ ಏನು ಮಾಡಿದೆ ನಾ ಹೇಗಿದೆ ಗೆಲಚ ಮಾಡನೇಂದು ನೀ ಬಂದುಬಿಟ್ಟು ನೋಡು ಅದೂ ಒಂದು ನಿನಗೆ ಬಂದು ಒಂದು ವೆಚ್ಚಿ ಆಡದೆ. ಈಗ ಆ ಪಾತ್ರದಾಗಿತ್ತಿದೆ ನೀರೆತ್ತಿ ನಾ ಒಂದು ಆ ದೊಡ್ಡ ಕುಡುವೆ ಎಂಬುದೇನ ಆ ಸಿಂಟೆಕ್ಸ್ ಮಾತಾಡೋದಲ್ಲಿಯೋ ಅದಕ್ಕೆ ತುಂಬಿಸುವಂತ ಹೇಗಿದೆ. ನೀ ಏನು ಮಾಡಿದೆ ಮೊದಲು ಜನ ಪಾದಿ ಅಟ್ಟಿದೆ
ಆಗ അടുത്ത ಜನ ಒಟ್ಟಿದೆ 3 ಜನ ಒಟ್ಟಿಲೆ ಆಲೆ ಆ ಮುಕ್ಕಾಲು ಪಕ್ಕ ಬಂದುಬಿಟ್ಟಲ್ಲಿಯೋ ಸರಿಯಾ ಆ ಮುಕ್ಕಾಲು ಪಕ್ಕ ಬಂದುಬಿಡಾನೆ ನೀ 1 ಜನ ಮಾಡಿದ ಕೆಲಸಗ 3 ಜನ ಮಾಡಿದಲ್ಲಿಯೋ ನೀ ಇಲ್ಲಿಗೆ ಬರಾದಾಯಿದಲೆ ಇಲ್ಲಿ ಅಡ ನೀರೆಲ್ಲ ಆ ನದಿ ನೀರೆಲ್ಲ ಅಲ್ಲಿಗೆ ಹೋಗಿರಾಡ ಅಲ್ಲಿಗೆ ಓಪಿಲೆ ಅಂತಂದಲೆ ಅವಕ್ಕ ಅಲ್ಲಿ ಒಂದು ಕುಡಿ ನೀರ ಪಯನ್ಪಡ್ತೀರ ಅವಕ್ಕ ಇಲ್ಲಿಂದ ಆ ದೊಡ್ಡ ಕುಡುವೆಂದ ನೀರು ಎತ್ತಿ ಅವಕ್ಕ ಏನು ಮಾಡೀರ ಪಕ್ಕದೋಗೆಲ್ಲ ಕುಡುಪುದಾಗ ಪಯನ್ಪಡ್ತೀರ ಈಗ ನೀ ಅಟ್ಟಿದ ನೀರು ಅಲ್ಲಿ ಇಬ್ಬ ಗ್ರಾಮ ಮಕ್ಕಳೆಲ್ಲ ಏನು ಮಾಡೀರ ಬಪ್ಪ ಜಾಮಗ ನದಿಗೂ ಎತ್ತಾದೆ ಅವಕ್ಕ ನೀ ಅಟ್ಟಿದ ನೀರು ನೀರೆತ್ತಿ ಕುಡ್ತಾ ಇರ್ತಾನೆ ಅದು ಇದನ್ನೇ ಬೆಟ್ರಿತನಾಗ ನೀ ಒಂದ್ರು ಮಾಡಾದ ಇಸಿಕಾಲಿದ್ದುದುಗ ಈಗ ನಿನ್ನ ನಾಕ ನೀರು ಕುಡ್ತಾ ಇರತ್ತಂದಲೇ ನಿನ್ನ ಉழைಪು ಮೂಲಕ ಇದು ಬಂದು ತಡತ್ತಾನೆ ಉழைಪಿಲ್ಲದ ಇದು ಬರತ್ತಾನೆ ತೇಗನೆ ಆಗತ್ತಾ ಇದಕ್ಕೆ ಮೇಲೆ ನೀ ಸ್ವಂತ ಉழைಪದಾಗ ವಾಡೋದು ಮುಡಿಜರ ನೀ ಏನು ಮಾಡ್ರಿ ಅಂದಲೇ ಇಂದು ಅಂತ ನಿನ್ನೋಡಿ ಗ್ರಾಮಗ ಹೋಯ್ಟು ನಿನ್ನ ಸರ ಅಡ ಕುನ್ನ ನೆಲ ಅಡದಲ್ಲಿಯೋ ಆ ನೆಲವ ನನಗೆ ಇದಂಗೆ ನೀ ಮುಳ್ಳು ಮೆಟ್ಟಿ ಸರಿ ಅದನ್ನು ಇಟ್ಟೆ ಹೋದು ಅದನ್ನು ಸರಿ ಮಾಡಿ ಪಣ್ಪಡುತ್ತಿ ಅದಕ್ಕೆ ಮೇಲೆ ಅದಕ್ಕೆ ನೀರಟ್ಟಿ ನೀ ಏನು ವ್ಯವಸಾಯ ಮಾಡ್ರಿಯೋ ಅದು ನೆಲ್ಲು ಬೇತ್ರಿಯ ಕಾಯ್ಕಿರಿ ಹಾಕಿರಿಯ ನೋಡಿ ಅದು ಮಾಡುವಂದೇಗಿ ಓಕೆ ಇದ್ರು ಅದೇ ಮಾಕೆ ಓ ಅಂದು ಏದು ಸೋಮೆ ಇದಲ್ಲ ಸರಿಯಿಂದಾಗಿ ಆ ನೇರ್ಮರಿಯ ಸಿಂಧನೆ ಎತ್ತಿನ ಬಂದಗಿಂದಡು ಆ ಸೋಂಬೇರಿ ಕೂಸು ಏನು ಮಾಡಿದ ತಾ ಬಂದು ವ್ಯವಸಾಯ ಮಾಡಿದಾಗ ಆರಂಭಿಸಿದ್ರು ಅದಕ್ಕೆ ಮೇಲೆ ಆ ವ್ಯವಸಾಯದಾಗ ಒಳ್ಳೆಗೆ ತನಗ ಒಳ್ಳೆ ಪೊರುಳೆಲ್ಲ ಸಿಕ್ಕಿತ್ತು ತಾ ನೆನೆಸಿದ ಏನ ಬೇಪದು ನೆನೆಸಿದವು ಅದೆಲ್ಲ ಬೇತರು ಅದಕ್ಕೆ ಮೇಲೆ ಊರ ಮಕ್ಕಳೆಲ್ಲ ಪಾರಾಟಿರು ಎತ್ತ ಮಾರಿದೆ ಮನೆ ನಾ ಜಂತರು ವಿಸಾರೋ ಇದೆಲ್ಲ ಕೇತೆ ಆಗ ಎನಗೋಸ ಅಟ್ಟ ಆ ಸೋಂಬಲೆವು ಅರಿಯಾಮಿಯು ತಾ ನೀಕಿದರು ಅದಕ್ಕೆ ಮೇಲತ್ತ ಏನು ಮಾಡಿದೆ ನಾ ಬಂದು ಎನ್ನವನ್ನು ಬಂದು ಸರಿ ಮಾಡಿದೆ ಆಗ ಸರಿ ಮಾಡೋಣ ಉಣರ್ದುಬಿಟ್ಟೆ ಏದು ತಪ್ಪು ಏದು ಉಳ್ಳಿತುಂಬ ಉಣರ್ದುಬಿಟ್ಟೆ ಸೋಂಬೇರಿ ಇರುಕೂಡೋದಂದಾಗಿ ಆ ಒಳಚಿದಿಂದ ಇಂದು ಬಂದು ನಗಿಸಗ ಮುನ್ನೇರಿ ಒಳ್ಳಂಗಿದ್ದೆ ಅತ್ತೆಯಿಂದ ಇದ ಆದಗಿಂದೋಡು ಒಂದು ಜನ ತಾ ಒಳ್ಳಂಗೆ ಹಣ ಸಂಪಾದಿಸಿ ಮಾಡಿಟ್ಟು ಆ ತುರವಿ ಸಾರ ಬಂದರು ಈಗ ಎತ್ತಿದ್ದೆ ಮನೆ ಸ್ವಾಮಿ ಅಂದು ನೀನು ಸರ ಬಂದು ಕೇತಗಿಂದೋಡು ನಿಂಗರುಡಿ ಬೆಳಕವ ಕೇತಗಿಂದೋಡು ಎನ್ನವನ್ನು ಮಾತಿಬಿಟ್ಟೆ ಈಗ ನಾವು ಉಳ್ಳಂಗಿದ್ದೆ ಎಲ್ಲ ಸಮುದಾಯದಾಗೆ ನಾವು ಮದಿಚೀರ ಏನೋ ಮನೆದಾಗ ಒಂದು ಒಳ್ಳೆಯ ಒಂದು ಮದಿಪಾಡದೆ ಊರ ಮಕ್ಕಳನ್ನ ಪಾರಾಟಿದ್ರು ಅಂದರು ಆಗತ್ತಾ ಆ ತುರವಿ ಇದ್ರು ಕಡಲ್ ನೀರು ಬಂದು ಒಂದೇ ಜನದ ಕಡಲ್ ನೀರು ಹಾಪಿಲೆ ಅಲ್ಲಿ ಒಂದೊಂದು ಸೊಟ್ಟು ನೀರು ಅಲ್ಲಿಗೆ ಹೋಯ್ತಾ ಅದೇನೈತಡ್ದೆ ಕಡಲ್ ನೀರು ಆಯ್ತಡ್ದೆ ನೀ ಬಂದೇನದೆ ಸೋಂಬೇರಿ ಇದ್ದುದು ಅಲ್ಲದೆ ನಾ ಒಂದೇ ಜನದಾಗ ಮುನ್ನೇರಿ ಬಿಡೋದು ಒಂದು ತಿಂಗಳಿಗೆ ಮುನ್ನೇರಿ ಬಿಡೋದಿಲ್ಲ ಆರವ ಅದಕ್ಕೆ ಬಪ್ಪ ಕಾಲ ಬೇಕು ಅಲ್ಲಿಯೋ ಒಂದು ಬಿತ್ತು ಹಾಕಿಲಿಯೋ ಆ ಬಿತ್ತು ಮೇಲೆ ಬಪ್ಪದ ಜಾಮೆ ಬೇಕು ಅದು ಬಂದು ಮೇಲೆ ಬಂದಾಗಿಂದ ಅದನ್ನು ಕಳೆ ಎತ್ತೋದು ಅದಕ್ಕೆ ಬೇಂಡಿಯ ಹೊರವ ಹಾಕೋದು ಅದು ಒಳಂಬೋದು ಇದೆಲ್ಲ ಬೇಕು ಅಲ್ಲಿಯೋ ಆಗ ಒಂದು ಅರುವಡೆ ಕಾಲ ನಡುತ್ತಾನೆ ಅದೇ ಮಕ್ಕೆ ನೀವು ಒಂದೇ ಜನದಾಗ ಮುನ್ನೇರೋದು ಮುಡಿಯ ಪಡಿಪಡಿಯಾತ ಬಪ್ಪದ ಮುಡಿದ್ರ ಆಲೆ ನೀ ಕೊಡ ಉழைಪ ಹಾಕಿಂಡೇ ಇರ್ಬೋದು ಆ ಗೆಲ್ಚೋ ಮಾಡಿಂಡೇ ಇದ್ದಳತ್ತ ಒಬ್ಬ ಆ ಪೈರ್ಚಿ ಮುಯಿರ್ಚಿ ಮಿರಿಂದಾದ வாழ்க்கையில் வெற்றி அடைய முடிந்தல அத்தமாக்கு மழத்த முடுற அத்தந்த ಹೇಗಿಂದೋಡು ಆ ಸ್ವಾಮಿಗ ಆ ತುರವಿಗ ತನ್ನ ಒಂದು நன்றி ಹೇಗಿಟ್ಟು ಸ್ವಾಮಿ இதுக்கு மேலே என்னுடைய நான் திரிந்ததல்லாத என்னமாக்கே இப்போ இளைஞರಿಗೂ ಹೇಗೆ ನಾ ತಿರ್ತೀನಿ ಅಂತ ಹೇಳಿದರು ಇದುತ್ತಾ ನಂಗೆ ಸಾಯನಗೆ ಅವಧಮ ತುಂಬ ನಿಗಲ್ಸಿ ಬಪ್ಪನೆ ಒಂದೊಂದು ಜನ ಬಪ್ಪನೆ ನಂಗೆ ಸ್ವಾಮಿವ್ಕ ಏನೇಗೀರ ಅಂದಲೆ ನಂಗೆ ನವೀನ್ ಸ್ವಾಮಿವ್ಕ ಸರಿ ಮೇಘನಾಥ್ ಸ್ವಾಮಿವ್ಕು ಒಂದೊಂದು ಇளைஞರುಗಳೆಲ್ಲ ಬಂದು ಸೋಂಬೇರಿಯೇ ಇರಬೇಡಿ ಸರಿ ಅವ್ವಪ್ಪ ಕಷ್ಟಪಟ್ಟುಳಿದ್ದಾರೆ ಅದು ನೋಡಿಟ್ಟು ನಂಗೆ ಸಪೇರಿದ್ದಿಲ್ಲ ನಂಗೆ ಮನಸ್ಸಾಚಿ ನಂಗೆ ಉರಿತಿರ್ತಾನೆ ಇದನ್ನು ಇளைஞರುಗಳೆಲ್ಲ ಒಡಂಬು ದಡಗಾತಿರಾಡದೆ ಒಳ್ಳೆ ಗೆಲ್ಚೆ ಮಾಡೋದು ಮುಡಿದ್ರ ಅದನ್ನು ನಿಂಗೆ ಮಾಡಿಬಿಟ್ಟನೆ ಅಂದಲೇ ಅವ್ವಪ್ಪಗ ಭಾರ ಕೊರಂಜಿರ್ತಾನೆ ಅತ್ತೆಂಬುದನ್ನತ್ತ ಎಲ್ಲ ಎಡದೋಗಿ ಸತ್ಸಂಗದೋಗಿ ಸೋಮಿಕ ಆ ಸೇವೆ ಕಾರ್ಯ ಮಾಡಿದ್ದಾರೆ ಅದನ್ನು ಅದೇ ಮಕ್ಕಳು ನಂಗೆ ಎಲ್ಲವೂ ಒಳ್ಳಂಗೆ ಒಳಚೋದೆಂಬುದು ನಂಗೆ ಹೇಗಿಂಡು ಸಾಯಿನ ಗಮದಮ್ಮ ತುಂಬ ನಂಗೆ ಈ ತಲೆಪದೋಗೆ ಅಡುತ್ತದು ಆ ಸುಯಿನಲೋ ಬಚ್ಚಿ ಸೋಮಿಕ ಏನೇ ಇದೆ ಮನ ಕೇತು ನೋಡ ಅದರ ಮೇಲೆ ಅದನ್ನು ವಿಳಕೋ ನೋಡ. ಓಂ ಶ್ರೀ ಸಾಯಿರಾಮ್ ಬಡೂಕೊಲ ಎಂಬ ದೇವರುಕೊಲ ಮಕ್ಕೆಲ್ಲಾಗು ನಂಗೆ ಗವ ತುಂಬಿದ ನಮಸ್ಕಾರ ವೇಗಿಂಡು ಇಂದಿನ ಜನ ನಂಗೆ ಸುಯಿನಲ ಪತಿ ನೋಡುವೋ ಒಬ್ಬೊಂದು ವಿಷಯವ ಮಾಡುವನೆ ಅವಕ್ಕರ ತೇವಗಾಯಿ ಮಟ್ಟು ಮಾಡುವುದುತ್ತ ಆ ಸುಯಿನಲ್ಲಂದು ಹೇಗಿನೋ ಅದೇ ವಿಷಯವ ಗವದೋಗೆ ಅಡ್ತವಕ್ಕಾಯಿ ಮಾಡುವನೆ ಆ ಸುಯಿನಲ್ಲಿಲ್ಲಾದ ಆಯ್ಟ್ರ ಆ ಸುಯಿನಲ್ಲ ಅಡುಗೆ ಎಡೆಯೋಗೆ ಗವ ಅಡವೇ ಅಡ ಈ ಉಲಗ ವಾಚಿಕೆಯೋಗೆ ಸುಯಿನಲ್ಲ ಇಲ್ಲದಿಬ್ಬುದುಂಬುದು ಅಪ್ಪರ ಕಷ್ಟವಾಟು ನಟ್ರ ಏಕಂದ್ರೆ ಈ ಒಲಗ ಸುಯಿನಲ್ಲ ಎಂಬ ಕಡಲ್ದೋಗದ ಮೂಜ್ಗಿ ನಡೆದೆ ಒಬ್ಬ ಸುಯಿನಲ್ಲವ ಇಬ್ಬರು ತಪ್ಪೇ ಕೆಡಿಯ ಆಲೆ ಆ ಸುಯಿನಲ್ಲ ಅಂದ ಅಡ್ತವಕರ ವಾಚಿಕೆಯು ನಂಗೆ ಕೆಡ್ಸಿನೋ ಇದುತ್ತ ಅಡುವುದೋಗಿಯೇ ದೊಡ್ಡ ಪಾಪ ಈ ದೇವ್ರನ್ನ ಪಡೆಪದೋಗೆ ಪಂಚಭೂತಗಳೆಲ್ಲಾವೇ ಸುಯಿನಲ್ಲ ಇಲ್ಲಾದ ತನ್ಮಯೋಗುತ್ತಾ ಅಟ್ಟು ನಡೆದೆ ನಂಗವೋ ದೇವ್ರನ್ನ ಪಡೆಪುತ್ತ ಅಲ್ಲಿ ನಂಗೆ ಎತ್ತಿದ್ದೋ ನಾ ಎನ್ನುವುದು ಏನೋ ಬೇಕು ಎಂಬ ಎಂದೂ ಸುಯಿನಲ್ಲದೋಗದು ಇದ್ದೂ ನಿದ್ದೋ ಎಂದೂ ಸುಯಿನಲ್ಲದೋಗಿ ಇಬ್ಬನೇ ಆ ಗವ ಇಲ್ಲದ ಆಯ್ಟ್ರ ಆ ಗವ ಇಲ್ಲದ ಆಪನೆ ನಂಗೆ ಹೋಗೋ ಸಿಬ್ಬ ದೇವರ ಅರುವುದು ಅಪ್ಪರ ಕಷ್ಟವ ಒಟ್ಟು ನಟ್ರ
ಒಳ್ಳಗ ಓರಿಡಿವಿ ಮೋಸನ ಮಾಡಿವಿ ಎಲ್ಲವೇ ಉಳ್ಳಿತ ನೋಡಿವಿ. ಸಾಯಿರಾಮ್. ಸ್ವಾಮಿಗಿದ ನಂಗೆ ಕರುತವ ನೋಡಿದೋ ಅಲ್ಲಿದೋಗೆ ಸೊಯ್ಯನೆಲ್ಲ ಬಂದು ಅಟುಪ್ಲೆ ನಂಗೆ வாழ்க்கைದೋಗೆ ಏನೂ ಸಾಧಿಸೋದು ಮುಡಿಯ ನೀ ದೊಡ್ಡ ಹೆಸರು ಈಸಲಿ ಸೇತಿ ನಾಂಬ ಆಣವ ನೆನೆಸಾರು ನಿದ್ರವೇ ತವಿರ ನೆನೆಸಾರೆ ಉಳ್ಳಿ ನೆನೆಸಾರೆ ಎಣ್ಣೆ ಆಡ ಆಗ ಆ ಸೊಯ್ನೆಲ್ಲಾಮ ಅದು ಬಂದುಬಿಳಿಯೇ ಆಗ ನೀ ದಾರಿಗೂ ಧರ್ಮ ಮಾಡೋದಿಲ್ಲ ತಾನೆ ನೀವು ಒಳ್ಳಂಗೆ ಇಬ್ಬದು ಒಂದು ಮಟ್ಟು ತಾನೆ ನೀನು ನೆನೆಚರೆ ಇದು ಏಸಗ ತಪ್ಪು ಎಂಬುದನ್ನತ ನಂಗೆ ಸ್ವಾಮಿ ಕೂಡ ಕರ್ತದೋಗೆ ನಂಗೆ ನೋಡೋವನ ಈಗ ಇತ್ತಮ್ಮ ಕಾಡೋನೆ ಒಂದು ಮಂಗಳಾಪುರಿ ಎಂಬ ಒಂದು ನಾಡುದೋಗೆ ರಾಜಶೇಖರನೆಂದಿಗೆ ಒಂದು ಅರಸನಿದ್ದ. ಆ ರಾಜ ಬಂದು ಒಳ್ಳೆ ವಸತಿ ವಾಯ್ಪು ನೀರ್ನಿಲೆಗಳು ಆಸಗ ಬಂದು ಸುತ್ತು ಒಳ್ಳಂಗೆ ಆಡದೆ ಒಳ್ಳಂಗೆ ನೀರಾಡದೆ ವ್ಯವಸಾಯ ಒಳ್ಳಂಗೆ ಮಾಡಿರ ಎಲ್ಲ ಒಳೆಯಾನ ಒಳ ಮಟ್ಟಿತು. ಅಲ್ಲೇ ತನಗ ಒಳ ಬಂದರ ಮಕ್ಕಳು ಕೂಡೆಲ್ಲ ವರಿಯಿಸಿಂಡು ಎಲ್ಲ ಮಾಡಿದ್ದಾರ. ಆಗ ತನ್ನುடைய ಪೆರುಮೆಲ್ಲ ಊರು ಒಳಗೆಲ್ಲ ಒಳ್ಳಂಗೆ ಪರವಿ ಎಲ್ಲ ನಾಡದೋಗಿಯೋ ಆ ರಾಜನ ಪತ್ತಿ ಹೇಗಿದ್ರು. ಆಗ ಏನಾಗ್ತದಂದರೆ ಒಂದು ರಾಜನು ತಾಮಟ್ಟು ಒಳ್ಳಂಗಿದ್ರೆ ನೆನೆಸಿಕೊಡೋದು ದಾರಗಡೋದು ಆ ಸೊತ್ತೆಲ್ಲ ಅಲ್ಲಿ ಸಣ್ಣ ಹಣ ಎಲ್ಲ ನಗೆ ಎಲ್ಲ ಪೊರುಳೆಲ್ಲ ದಾರಗ ಪೈನ್ ಪಡೋದು ಮಕ್ಕಳಿಗೆ ಪೈನ್ ಪಟ್ಲತ್ತ ರಾಜನಾಂದ ಪೆರುಮೆ ಇವರ ತನಗ ತಾನ வாழ்ந்துண்டே ದುಡ್ಲೆ ಅಂದರೆ ಆ ನಾಡೋದಾಗ ಏನು ಪೆರುಮೆ ಆಡದೆ ಇದನ್ನ ರಾಜ್ಯ ಉಣರ್ದು ಮಾಡಿನವು ಅಮ್ಮ ಬಂದು ಸಾಂಬ ಕಾಲಗಟ್ಟವು ಸತ್ತಾಗಿಂದೆಯೋ ಮಕ್ಕಳದೋಗೊಂದು ಹೆಸರಾಟ್ರ ಈ ಹೆಸರಿಲ್ಲದ வாழ்ದಲ್ಲಿ ಏನೋ ಪ್ರಯೋಜನ ಅಂದಾಗಿ ಒಂದು ಜನ ಅಲ್ಲಿಬ್ಬ ಊರ ಮಕ್ಕಳೆಲ್ಲ ಹೆಂಗೆಲ್ಲ ವ್ಯವಸಾಯ ಮಾಡೋದುಗ ಈ ಎಡೆ ಬಿಟ್ಟು ಇನ್ನೊಂದು ಎಡೆಗೆ ಹೆಂಗೆ ಓನೇಂದು ಓಪನೆ ಅಲ್ಲಿ ಕೊಳ್ಳೆಯರ್ಗಳು ಕೂಟ ನೆರೆಯ ಇದ್ದಾರೆ. ಅವಕ್ಕೆ ಏನೋ ಮಾಡಿರ ಅಂದಲೆ ಹೆಂಗೆ ಓಪನೆ ಹೆಂಗೆ ಅಡ ಬಂದು ಹೆಂಗೋ ಮೆರಟಿ ಹೆಂಗೆ ಪೊರುಳೆಲ್ಲ ಕಿತ್ತು ಹೆಂಗೆ ಒಡಮೆಲ್ಲ ಈಸಿ ಬಿತ್ತಿಟ್ಟು ಸರಿಯಾ ಹೆಂಗೆ ನುಡಿದು ಕೇಳ್ಬಿಟ್ಟಾರ ಸಿಲ ಜಾಮದೋಗೆ ಹೆಂಗೆ ಏಕಿತ್ತ ಮಾಡಿರ ಅಂದರೆ ಹೆಂಗೆ ಊದಾರ ಅಂತಂದಿದ್ರು. ಇದೆಲ್ಲ ಅವಕ್ಕೆ ತಾಂಗೋದು ಮುಡಿಯಾದೆ ಆ ರಾಜನ ಸಾರ ಬಂದು ಹೇಗಿನೇ ಅಂದು ಒಪ್ಪನೆ ಅಲ್ಲಿ ಇಬ್ಬ ವಾಯಿಲ್ ಕಾವ್ರ ಏನು ಮಣ್ಣ ಅಂದ್ರೆ ಹಿಂಗೆ ದಾರವ ನೋಡೋದು ಮನೆ ಹೆಂಗೆ ಅರಸನ ನೋಡೋದು ಇತ್ತಮಾಕೆ ಕುಡುಮೆ ನಡೆದು ನಡೆದೆ ಮನೆ ಅದೆಲ್ಲ ಅರಸನ ಸರಿಯಾಗನೆ ಅದು ನನಗೆ ಜಾಮೆಲ್ಲೇ ನೋಡೋದು ಮುಡಿಯೋ ಅಂತ ಕೇಳ್ಬಿಟ್ರು. ಅವಕ್ಕೆಲ್ಲ ಊರ ಮಕ್ಕಳೆಲ್ಲ ಮನಸ್ಸು ಬರಂದಿ ಎಡೆ ಬಿಟ್ಟು ಹೋಗ್ಬಿಟ್ರು. அடுத்து ಇನ್ನೊಂದು ಜನ ಒಂದು ವಾರ ಕಾಯ್ದಿಟ್ಟು ಮರ್ಚಿ ಬಂದಾರ. ಅವಕ್ಕೆ ಅದೇ ಕೊಡುಮೆ ಬಂದು ಆ ಕೊಳ್ಳೆಯರ್ಗಳೆಲ್ಲ ಬಂದು ಅವಕ್ಕೆ ತೊಂದರೆ ಮಾಡಿಕೊಂಡಿದ್ದಾರ. ತಿರುಗಿ ಇನ್ನೊಂದು ಜನ ಬಪ್ಪನೆ ಇದೇ ಮಾಕೆತ ಆಕೆ ಬಂದು ರಾಜ ಏನೊಂದು ನಿಂಗೆ ನೋಡೋದು ಜಾಮೆಲ್ಲೆಂದಾಗಿ ಅವಕ್ಕೆ ನುಡಿದು ಕೇಳ್ಬಿಟ್ಟಾರ. ಸರಿ ಅವಕ್ಕೆ ಮನಸ್ಸೆಲ್ಲ ನೊಂದು ಏನಡ ಈ ನಾಡು ಇದು ಇಳಿದು ಇಬ್ಬದು ಬಿಡ ಬೇರೆ ನಾಡಿಗೆ ಹೋಗ್ಬಿಡೋಕು ಈ ರಾಜ ಈಸೆಗೆ ಬಂದು ನಂಗೆ ಕಷ್ಟಪಡ್ತೀನವೆ ತನ್ನ ನಾಡದೋಗಿಬ್ಬ ಮಕ್ಕಳು ಒಳ್ಳಂಗಿದ್ದಲತ್ತನೇ ತಾ ಬಂದು ಹೆಸರು ಒಳಗೆ ಬದು ಮುಡಿದ್ರ ತಾ ಮಟ್ಟು ಒಳಗಿದ್ದೇನೆ ನೆಂಚಿನ ಒಂದು ಇಟ್ಟು ಮನ ಬರ್ತದೋಗ ವೇದನದೋಗೆ ಎಲ್ಲ ಹತ್ತರು ಅದೇ ನೊಂದರು ಕಷ್ಟಪಟ್ಟರು ಸರಿಯಿಂದ ಬಿಟ್ಟುಬಿಟ್ರು. ಈ ರಾಜ ತತ್ತ ನಂಗೆ ಬೇರೆ ನಾಡಿಗೆ ಹೋಲ ಒಪ್ಪ ಅಂದಾಗ ಮುಡಿ ಬಪ್ಪ ಅವನೇ ಒಂದು ಜನ ಆ ರಾಜನ ಕೂಸು ಆ ಮತ್ತವಕ್ಕೆ ಎಲ್ಲವೇ ಬಂದು ಏನು ಮಾಡಿದರು ಅಂದರೆ ಎಲ್ಲ ಒಂದು ಎಡೆಗೆ ಹೋಗಿ ನಲದುಂಡು ಇಬ್ಬನೇ ಆ ಎಡೆ ಆ ಒಂದು ಅರಣ್ಮನೆ ಬಿಟ್ಟು ಸಿಟಿ ತಳ್ಳಿ ಹೋಗಿ ನಲ್ದುಂಡಿದ್ರು. ಆ ಕೊಳ್ಳೆಯರ್ಗಳು ಬಂದು ಅವಕ್ಕೆ ಅಲ್ಲಿಗೂ ಬಂದುಬಿಟ್ರು. ಬಂದು ಈ ಕುಣಿವೆಲ್ಲ ಕಣ್ಣ ಮುಚ್ಚಿ ಆಡುವ ಆಟ ಆಡಿಂಡಿ ಬನೆ ಕಣ್ಣ ಮುಚ್ಚಿಂಡಿ ಬನೆ ಎಲ್ಲ ಕುಣಿವು ಕುಳಿದುಕೊಂಡಿದ್ರು. ಆಗ ಒಂದು ಕೂಸಿನ ಗೊತ್ತದಾಗ ಏನಟ್ಟಿತು ತಂಗೆ ಚಂಗಲಿಯೋ ಸರಿಯಾ ಆ ವೈರ ಪ್ಲಾಟಿನಮ್ ಅಂತ ಇರ್ತವ ತಮಾಕೆಲ್ಲ ಆ ನಗೆ ವಿಳಗಿಯೋರಿಂದ ಪೊರ್ಗಳೆಲ್ಲ ಬಂದು ತನ್ನ ಗತ್ತದಾಗ ಹೊಟ್ಟಿತು. ಆಗ ಅಲ್ಲಿ ಬಂದ ಕೊಳ್ಳೆಯರು ನೋಡಿದರು. ಆ ನೋಡು ಒಂದು ಕೂಸಿನ ಕುಳಿದುಕೊಂಡಿದ್ದ ನೋಡು ತನ್ನ ಗತ್ತದಾಗ ಈಸಗ ಆ ಒಂದು ತಂಗೆ ಆಡುತ್ತಾನೆ ಅದು ನಂಗೆ ಎತ್ತಿಂಡು ಹೋಗ್ಬಿಡ ಅಂಬುದು ಏನು ಮಾಡಿದರು. ಸರಿ ಇದೋಡ ನಂಗೆ ಹೋದಾಗ ಈ ಕೂಸನ್ನ ನಂಗೆ ತೂಕಿಂಡು ಹೋಗ್ಬಿಡತ್ತಂದಾಗಿ ಆ ಕೂಸನ್ನ ಕಟ್ಟತಿಂಡು ಹೋಗ್ಬಿಟ್ರು. ಹೋಯ್ತು ಅಲ್ಲಿಗೆ ಹೋಗಿ ಒಂದು ತಗವಲೆ ಹೇಗೀರ ದಾರ ಸಾರೆ ಒಟ್ರನ್ ಸಾರೆ ಹೇಗೀರ ಇನ್ನು ಹೋಗಿ ರಾಜಗೆ ಹೇಗೋ ಇನ್ನು ಮಾತಿ ಕಡ್ತೀನಿ ಬಂದುಬಿಟ್ಟಿಯೋ ನೀನು ನೋಡಿಯ ಈಸೆಗೆ ಸೊತ್ತು ತಂದಲತ್ತ ಈಸೆಗೆ ಹಣ ತಂದಲತ್ತ ಪೊರುಳು ತಂದಲತ್ತಾನೆ ಮಾತಿ ಬುಟ್ನೆಂದು ಹೇಗಿರೋರು. ಆಗ ಇವಕ್ಕೆಲ್ಲ ಬಂದು ಹೇಗೋನೆ ಅಂದುತ್ತಾ ತಾ ಉಣರಂದ ಅಂದು ಊರ ಮಕ್ಕಳೆಲ್ಲ 2-3 ಜನ ಹೆಸರ ಬಂದು ಇತ್ತು ಮಕ್ಕೆ ಹಿಂಗೆ ಈ ಕೊಳ್ಳೇರಿಗಳಿತ್ತು ಮಾಡಿಟ್ಟಿದ್ದಾರೆ ಎಂಬುದನ್ನು ಹೇಗಿದ್ರು. ನಾ ಕಂಡು ಕಾಮ ಬಿಟ್ಟುಬಿಟ್ಟು ಎನ್ನುடைய ಶಿವನೆಲಾಗ ಇದ್ದೆ ಇಂದು ಎನ್ನ ಮಾತಿಗ ಅಂದು ಬಪ್ಪನೆ ಸರಿಯಾ ನಾ ಬಂದು ಹೋಯ್ತಾನೆ ಆಪದು ಒಂದಾಗಿ ಏನು ಮಾಡಿದ ಮನೆ ಅಲ್ಲಿಗೆ ಹೋಗಿ ಆ ಕೊಳ್ಳೇರು ಕೂಡ ಏನು ಮಾಡೋದು ಮನೆ ಆಸೆಗೆ ಪೊರ್ಲು ತಪ್ಪೋದು ಆಸೆಗೆ ಏನಗ ಸಿನ್ನ ತಪ್ಪೋದು ಆಗತ್ತ ಬುಟ್ನೆಂದೇ ಇದ್ರು ಎಂಬ ಅದ್ರ ಮೇಲೆ ಅವಾಗ ಕೂಡ ಹೋರಾಡಿ ಕೂಸ ಕುದ್ದುಗಿ ನಿಂಗೆ ಬೇಕಾದ ಹಣವ ತನ್ನೆ ಅತ್ತೆಂದೇಗಿ ಅವಕ್ಕೆ ಹಣವ ಕೊಟ್ಟು ಆ ಪೊರುಳು ಕೊಟ್ಟು ಆ ಕೂಸ ಕುಟ್ಟಿನ ಬಂದರು ಎಂಬ ಆಗ ನಂಗೆ ಪೊದುವೆ ಈಗಿನ ಆಗ ನಿನ್ನ ಮಾತಿಗೆ ಬಪ್ಪನೆ ನೀ ಬಂದು ಆಸೆಗೆ ಅಕ್ಕರೆಪಟ್ಟು ಓದುತ್ತಾನೆ ಮತ್ತವಕ್ಕೆ ಬಪ್ಪನೆ ಬಂದು ನೀ ಬೇಡಿಕೆ ನೋಡಿ ಹಿಡಿದುತ್ತಾನೆ ಈ ಸೊಯ್ನಲ್ಲತ್ತ ಅಡ ಕೊಡೋದು ಒಂದು ಈಗಿರ ಇದನ್ನತ್ತ ಸ್ವಾಮಿ ಇವಕ್ಕ ದಾರ ಸೊಯ್ನಳದವ ಇದ್ದಾರವೋ
ಅಮ್ಮ ಬಂದು வாழ்ந்ததுக்கு பிரயோஜனமே கிடையாது ஏகுவ சுயநிலை ಅಂಬುದು ನಂಗೆ ಬೇಕಾದ ಪೊರ್ಲದಾಗ ನಂಗೆ ಬೇಕು ಏದಕ್ಕೆ ಬಂದಲೇ ನಂಗೆ ಹಿಟ್ಟು ಬೇಕು ನಂಗೆ ಉಡೈ ಬೇಕು ನಂಗೆ ಒಂದಿಯ ಆ ಒಂದು ವಸತಿ ವಾಯ್ಪುಗಳು ಬೇಕು ಇಲ್ಲೇ ಅಂದೇಗುಲೆ ಅದೇ ತಾಂಡಿ ಬಂದು ನಂಗಗತ್ತ ಎಲ್ಲ ಮಾಡೋದು ನಾತ ಅಡಂಜೋದು ದಾರು ಪಲನ ಅಡಂಜ ಕೊಡೋದ್ರಿಂದ ಆ ಸುಯನೆಲ வாழ்க்கை ಅಡಕೊಡೋದು ಮನ್ನತ ಸ್ವಾಮಿಕ ಒಂದೊಂದು ಎಡೆಗೆ ಓಪನಿಯೋ ಬಪ್ಪನಿಯೋ ನಂಗೆ ಭಜನೆದೋಗೆ ಸರಿ ನಂಗೆ ಸತ್ಸಂಗದೋಗೆ ಸರಿ ಇಲ್ಲ ಒಂದು ಮಕ್ಕಳು ಕೂಡುವ ಆ ಎಡದೋಗೆ ಸರಿ ಎಲ್ಲಾಗವೇ ಆ ಸುಯನೆಲವ ಇಲ್ಲದೆ ಆ ಪೊಟ್ಟು ಒಟ್ಟಕಿಚ್ಚ ಬಿಟ್ಟು ಸರಿಯಾ ಎಣ್ಣೆ ತಮ್ಮ ನಾಕತ್ತಂಗೆ ನಿನ್ನ ಮಮ್ಮ ಮಮ್ಮಿಯರು ಸೊಂದ ಬಂದ ಅಂದಾಗಿ ಎಲ್ಲ ಉದಯ ಮಾಡೋ ಮೂಲಕ ಒಂದೊಂದು ಜನ ಹೇಗಿದ್ದಾರೆ ಅತ್ತಮಾಕ ನಂಗೆ ಸೇದಿ ನೋಡನೆ ನಿನ್ನ ಸುಯನೆಲ ಬಿಡೋದುಗ ಈ ಕುನ್ನ ಒಂದು ಕದೆ ಮೂಲ ನಂಗೆ ಸೇದಿ ಉಣಂದು ಅಡ್ತದು ನಂಗೆ ಸಾಯಿನ ಗವದಮ್ಮ ತುಂಬ ನಂಗೆ ತಲೆಪದೋಗೆ ಅಡುತ್ತು ನಂಗೆ ದುಃಖ ಅಂಬುದು ಎತ್ತೆ ಬಂದ್ರ ಅಂಬುನ ಆ ಕರುತ ಸ್ವಾಮಿಕ ಈ ವಿಡಿಯೋದೋಗೆ ಹೇಗೆ ಹೋದಾರ ಅದ್ರ ಮೇಲೆ ಬೆಳಕು ನಂಗೆ ನೋಡೋಣ. ಓಂ ಶ್ರೀ ಸಾಯಿರಾಮ್ ಬಡುಕುಲ ಎಂಬ ದೇವರ್ಕುಲ ಮಕ್ಕೆಲ್ಲಾಗೂ ನಂಗೆ ಗೌತಮಿದ ನಮಸ್ಕಾರ ವೇಗಿಂಡು ಇಂದಿನ ಜನ ನಂಗೆ ಆ ದುಃಖೋಪತಿ ನೋಡುವೋ ಒಬ್ಬಗ ನೆನಚಕಾರಿ ನಡಿಬಿಲೆಂದಲೇ ಆ ದುಃಖ ಬಂದ್ರ ನಂಗೆ ಸಾರ ಆಡುವ ಇಡತ್ತ ಪೊರ್ಲು ನಂಗೊಬ್ಬಿಟ್ಟು ಓಯ್ಪ್ಲೆಯೋ ಇಲ್ಲೇ ನಂಗಗ ಇಡತ್ತವಕ್ಕ ನಂಗೊಬ್ಬಿಟ್ಟು ಪಿರಿಂಜೋಲೆಯೋ ನಂಗಗ ಅದು ಅಪ್ಪರ ದುಃಖ ತಂದ್ರ ನಂಗೆ ದುಃಖ ಪಡುವನೆ ಅದು ನಂಗವ ಮೊಟ್ಟು ಇಲ್ಲೇ ಅದು ಸುತ್ತಿ ಇಬ್ಬವಕ್ಕೆ ಎಲ್ಲಾನಗೂ ಅದು ಬಾಧಿಸಿನಟ್ರ ಈ ದುಃಖ ಏಕ ಬಂದ್ರ ಅಂದಲೇ ಎನ್ನುದು ಎಂಬ ಆ ಪಟ್ಟುದಲು ಅಡುವನತ ಒಳ್ಳಗೆ ಯೋಚನೆ ಮಾಡಿವಿ ಪಕ್ಕದ ಮನೆಯವಕ್ಕಗ ಏನು ನಾಡದಲ್ಲಿಯೂ ನಂಗಗ ಒಂದೂ ಬಾಧಿಪುತ್ತರ ನೋಡಿವಿ ನಂಗ ಮನೆಯವಕ್ಕ ಯಾರಾವುದೊಬ್ಬ ಅವರ ಶರೀರ ಬಿಟ್ಟು ಪಿರಿಂಜೋಪನೆ ನಂಗಗ ಅಪ್ಪರ ದುಃಖ ಅರ ಈ ದುಃಖ ಎರಡಾವ ಜನವೇ ಕಮ್ಮಿ ಆಯ್ಟ್ರ ನಂಗ ಅದಗಾಯ್ತು ತಿನ್ನಾದಿದ್ದವ ಇಲ್ಲ ಈ ಜೋಲಿತ ನೋಡಾದಿದ್ದವ ಕಾಲಪೋಕನ ಅವಕರ ಜೋಲಿ ನೋಡಿಂಡು ಒಯ್ತಾನೆ ಇದ್ದೋ ಇದೊಂದು ಏನು ಅರಿಯಾಕು ದುಃಖ ಎಂದೂ ನಿರಂತರ ಕೆಡಿಯ ಅದೇ ಮಾಕೆ ಈ ಭೂಲೋಕನವು ಎದುವೇ ನಿರಂತರ ಕೆಡಿಯ ಆ ನಿರಂತರವಾದದು ಆ ದೇವರನ್ನ ಪಾದತಾಂದು ಉಣರ್ದು ಆ ದುಃಖಾಂಬ ವಿಷಯವ ನಂಗೆ ಕಡಿದು ಓಪೋ ಒಳ್ಳಗೆ ಓರಿಡಿವಿ ಓಸನೆ ಮಾಡಿವಿ ಎಲ್ಲವೇ ಒಳ್ಳಿತ ನೋಡಿವಿ. ಸಾಯಿರಾಮ್. ಸ್ವಾಮಿಕೆ ಇದೆ ಕರುತ ನಂಗೆ ವಿಡಿಯೋದಾಗ ನೋಡಿದನ ಈ ದುಃಖ ಎಂಬುದೇನ ಕವಲೆ ಎಂಬುದೇನ ಏಕ ನಂಗೆ ಬಂದರ ಅತ್ತೆಂದು ನಂಗೆ ಸ್ವಾಮಿಕ ಅಪ್ಪರ ತಿಳಿವೇ ಇದ್ದಾರೆ. ನಿನಗೆ ಇದು ಬೇಕು ಅದು ಬೇಕು ಸರಿ ಏನ ಸರ್ ಅಟ್ಟೋದು ಬಿಟ್ಟು ಹೋಯ್ಬಿಟ್ಟ ಏ ಮನದೋಗೆ ಎನ್ನ ಕೊಡಿದ್ದ ಕೂಸು ಬಿಟ್ಟು ಹೋಯ್ಬಿಟ್ಟ ಏನು ಹೆಣ್ಣು ಬಿಟ್ಟು ಹೋಯ್ಬಿಟ್ಟ ಏನು ಅವ್ವ ಹೋಯ್ಬಿಟ್ಟ ಏನು ಅಪ್ಪ ಹೋಯ್ಬಿಟ್ಟ ಅಂಬನೆ ನಂಗೆ ಸರ ಕವಲೆ ಬಂದು ಬಂದರ ಅದು ನೆಲೆಯಾನದ ಇಲ್ಲಿ ಅಂಬುದನ್ನ ನಂಗತ್ತೆ ಉಣರ್ದು ನೋಡೋದು ಅವನು ಎತ್ತ ನಂಗೆ ಉಣರ್ಬೋದು ಮೊದಲೇ ಸರಿಯಾ ಈ ಪೊದುವಾನ ನೋಡನೆ ಬಂದ ಒಂದು ಜನ ನಂಗೆ ಇದ್ದ வாழ்ந்த ಓದ ಅಂದಾಗಿ ಆ ದೊಡ್ಡ ನೆಲೆ ನೋಡಲೆ ಅದು ಒಂದು ಇಲ್ಲೇ ಆಲೆ ಎನ್ನ ಕೊಡವೇ ಇರ್ಬೋದು ನಾ ನನಗೆಲ್ಲ ಹಣ ಆಡೋದು ಪೊರುಳು ಆಡೋದು ನನಗೆ ಸೊತ್ತಾಡೋದು ಅಂತಂದಾಗಿ ಅದನ್ನು ಒಂದು ಪಿಣೈಪದೋಗ ನಂಗೆ ಇಬ್ಬನೇ ಪಾಸದೋಗಿ ಇಬ್ಬನೇ ಬಂದದೋಗಿ ಇಬ್ಬನೇ ಪಚ್ಚದೊಲ್ದಾಗ ಇಬ್ಬನೇ ಅದು ಬಿಟ್ಟು ನಂಗೆ ಪಿರಿಂಜಿ ಓಪನೆ ನಂಗೆ ಆಸೆಗೆ ಕವಲೆ ಬಂದರ ಆ ಕವಲೆ ಎತ್ತ ನಂಗೆ ತಾಂಡಿ ಓಪೋದು ಅಂತಂದು ನೋಡೋಣತ ನಂಗೆ ಮಹಾಭಾರತದೋಗೆ ಅಪ್ಪರ ನಂಗೆ ಅರ್ಧ ಕದೆತ ಆಲಿಯೋದು ಸರಿ ಅದನ್ನು ಉಣರೋದು ನಂಗೆ ಎತ್ತೆ ಉಣರೋದು ಮನೆ ಆಗ ಧರ್ಮನ್ ಬಂದು ಹಸಗ ನಾಟ ಬಂದು ಸರಪ್ಪ ಆಳ್ಚಿ ಮಾಡಿ ಬಂದ ಅಣ್ಣ ತಮ್ಮರೆಲ್ಲ ಒಳ್ಳಂಗೆ ಇದ್ದರು ಸರಿಯಾ ಅವಕಾಗ ಪಂಜಾಲಿ ಬಂದು ಒಳ್ಳಂಗೆ ಸೇವೆ ಮಾಡಿಕೊಂಡಿದ್ದ ಇತ್ತಮ ಕಡ ಜಾಮದೋಗೆ ಈಗ ಒಂದು ಆಸೆ ಕುನ್ನ ಆಸೆ ಎಲ್ಲಾಗ ಬಂದರ ಈಗ ಏನು ಮಾಡೋದು ಆ ಸಗುನಿ ನುಡಿಯ ಸೂಚಿನಾಲೆ ಎಲ್ಲ ಸೂದಾಡೋದು ನೆಂಚೋನೆ ಸರಿಯಿಂದಾಗಿ ಆ ಸೂದುಗ ಧರ್ಮನ ಒಪ್ಪಿಬಿಟ್ಟ ಆ ಸೂದು ಕುಳಿದ್ರು ಒಂದು ಪಕ್ಕ ದುರ್ಯೋಧನ ಒಂದು ಪಕ್ಕ ಧರ್ಮ ಒಂದು ಸೂದಾಡೀರ ಈಗ ಪಕಡಕಾಯಿ ಉರುಟೋನೆ ಸರಿಯಾ ಆ ದುರ್ಯೋಧನ ಹೇಗಿದಂಗೆ ಆ ಪಕಡಕಾಯ್ದೋಗೆಯ ಆ ಹೆಣ್ಗಳೆಲ್ಲ ಸರಿಯಾಗಿ ಬುದ್ಧನ ಬಂದಿತ್ತು ಇದೆಲ್ಲವ ಆಡಿ 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 ಈ ನಾಟ ಆಡಿ ಸೋತ ಅಣ್ಣ ತಮ್ಮರದ ಸೋತ ಪಾಂಚಾಲಿ ಬಿತ್ತು ಸೋತುಬಿಟ್ಟ ಎಲ್ಲ ಹೋಗಿ ಕೈದಾಗ ಒಂದಿಲ್ಲೇ ಎಂಬ ಆ ಜಾಮದೋಗೆ ಈ ನಾಡ ಬಿಟ್ಟು ಒಪ್ಪ ಜಾಮ ಬಂದುಬಿಟ್ಟ ಆಗ ಹೇಗಿದಂಗೆ ಆ ದುರ್ಯೋಧನುಡಿಯ ಆ ಉಡಿಯ ಗುಣ ಬಂದು ನಾ ಜಯಿಸಿಬಿಟ್ಟೆ ಎಂಬ ಒಂದು ಆಣವತ್ತು ನಂಚಾರ ಅಟ್ಟಿತು ಸಗುನಿ ಬಂದು ಎತ್ತನ ಸೂಚಿ ಮಾಡಿದ ನೋಡಿದೆಯಾ ಆ ನಾಡನ್ನು ಈ ತಂದೆಯಂದೇಗೆ ತಾ ಬಂದು ಪೆರಿಮೆ ಇದ ಈಗ ಧರ್ಮ ಬಂದು ಆ ಏನಾಗೀರ ಆ ಅಂಜಾದ ವಾಸ ಮಂದಿಗೆ ಇರ್ತವ ಅತ್ತಂದಲೇ ದಾರು ಕೊಂಡೋಗಿ ತೋರಾದೆ ಒಂದು 12 ವರ್ಷ ಈ ಎಡೆಯ ಬಿಟ್ಟು ಈ ದೇಶ ಬಿಟ್ಟು ಅವಾಗ ಕಾಡು ಹೋಪದುಂಬ ಆ ನಿರ್ಬಂಧ ಕಟ್ಟಾಗಿ ಬಂದುಬಿಟ್ಟ ಈಗ ಎಲ್ಲವೂ ಕಾಡು ಹೋಗ್ಬಿಟ್ರು ಎಲ್ಲ ದೇಶ ಬಿಟ್ಟು ಹೋಗ್ಬಿಟ್ರು
ಈಗ ಓಪನೆ ಒಂದು ಕುನ್ನ ಒಂದು ನದಿ ಕರೆದೋಗೆ ಒಂದು ಉಳ್ಳಿ ಒಂದು ಮೊರ ಮೇಡದೋಗೆ ಪಕ್ಕದಾಗ ಏನು ಮಾಡಿರೋದಲ್ಲೇ ಧರ್ಮ ಕುಳಿದುಕೊಂಡಿದ್ದಾನೆ. ಆಗ ವಸನ ಮಾಡಿ ಕುಳಿದು ಕಬಲೆದೋ ಕುಳಿದುಕೊಂಡಿದ್ದಾನೆ. ಆಗ ಅಲ್ಲಿ ದಾರ ಬಂದಾರ ಕೃಷ್ಣರ ಅರದಾರೆ ಬಂದು ಏಕ ಧರ್ಮ ಇತ್ತಿದ್ದಾನೆ ಮನ ಅರ್ಧನೆ ಅಂದು ಏಕ ಧರ್ಮ ಇಲ್ಲಿ ಕುಳಿದುಕೊಂಡಿದ್ದೆ ಮನೆ ಏನು ಮಾಡೋದು ಸ್ವಾಮಿ ಮನಸ್ಸಿನ ಕವಲೆ ಹೇಗಿಟ್ಟು ಏನು ಮಾಡ್ರಾಡದೆ ನಿಂಗೆ ಅರಿಯಾದ ಏನ ಇತ್ತಮಾಕೆ ಅಂದು ತಾ ಸೂದುಗೆ ಬಾ ಮನೆ ನಾವು ಹೋಗಾದ ಇದ್ದುದರ ಹಾಕು ನಾ ಆಡಾದ ಇದ್ದುದರ ಹಾಕು ಈಗತ್ತ ಉಣರ್ದಾನೆ ಸರಿಯಾ ನಾ ಅಪ್ಪರ ತಪ್ಪು ಮಾಡಿಬಿಟ್ಟೆ. ಈಗ என்னுடைய சுயமரியாதை ಆ ಒಂದು ನಾಡದೋಗೆ ಧರ್ಮಾಂದೇಗೆ ಇದ್ದುದನ್ನ ಆ ಪೊರುಪನ್ನು ಬಿಟ್ಟುಟ್ಟು ಬಪ್ಪದು ನನಗೆ ಕಷ್ಟವ ತಟ್ಟುತ್ತೋ ಎನ್ನ ಪತ್ತಿ ನಾನು ನೆನೆಸೊಲ್ಲೆ ಅಲ್ಲ ಎನಗಾಯಿ ಕಷ್ಟಪಟ್ಟವಕ್ಕೆ ದಾರ ಇದ್ದರು ಎನ್ನ ಅಣ್ಣ ತಮ್ಮರೆಲ್ಲ ಇದ್ದರಲ್ಲಿಯೋ ಅವಕ್ಕವೋ ತುಂಬ ಪಡಿಸಿಬಿಟ್ಟೆ ಎನ್ನು ಪಾಂಚಾಲಿ ತುಂಬ ಪಡಿಸಿಬಿಟ್ಟೆ ಎನ್ನ ಅಂದೆ ನಾವೂಗೂ ಕೆಟ್ಟ ಹೆಸರು ಈ ಊರ ಒಳಗೆಲ್ಲ ನಾವೊಂದು ತಪ್ಪ ಮಾತಾಡಿಬಿಟ್ರು ಅದು ಅಂದ ನನಗೆ ಅಪ್ಪರ ಮನಸ್ಸಿಗೆ ಕಷ್ಟವಾಡದೆ ದುಃಖವಾಡದೆ ಅಂದೈತ ಏನು ಮಾಡೋದು ಅಂತ ಕುಳಿದುಕೊಂಡಿದ್ದೆ ಅಂದೈದ. ಆಗ ಕೃಷ್ಣರು ಏಯ್ದ ಧರ್ಮ ನೀ ಬಂದು ಈ ಸೋತುಬಿಟ್ಟೆ ಎಲ್ಲವೂ ಬಿಟ್ಟುಬಿಟ್ಟೆ ಎಂಬುದಿಲ್ಲ ಇಲ್ಲದೋಗೆ ನೀ ಮಾಡಿಯ ಉಳ್ಳಿ ಕಾರ್ಯವೂ ಆಡದೆ ಸರಿಯಾ ಅವುಗಳಿಗೆ ಕಷ್ಟಪಟ್ಟಾರ ಎಂಬುದುಗ ಅಟ್ಲೀಸ್ಟ್ ಎತ್ತಿ ನಿನ್ನ ಧರ್ಮಮಾನ ಸೇನೆ ಏನಂದ್ರೆ ನೀ ಆ ಒಲ್ಲಾದಮ್ಮ ದುರ್ಯೋಧನ ಆಲಿಸೆತ್ತಿ ಆ ದುರ್ಯೋಧನಗ ನಿನ್ನ ನಾಟ ಬಂದು ಆಂಬುದುಗ ಒಂದು ವಾಯ್ಪ ಕೊಟ್ಟುವುದೇ ಉರುವಾಕಿ ಇದೆ ಸರಿಯಾ ಆ ವಾಯ್ಪ ಕೊಡಾನೆ ಸೇತಿ ತಾ ಅದಾಗ ನಿಲತವರಿ ಹೋಯ್ಬಿಟ್ಟ ತಾ ಒಳ್ಳಂಗ ಮಾಡುಲೆ ಮಕ್ಕಳು ಆಚೆ ಬಂದು ಒಳ್ಳಂಗ ಮಾಡುಲೆ ಆನೆ ನೀ அந்த ಪಗಡಕಾಯಿ ಉರುಟವನೇ ಆಗ ಸಗುಣಿ ನೆನೆಸಿದಂಗೆಯೋ ದುರ್ಯೋಧನ ನೆನೆಸಿದಂಗೆಲ್ಲಿಯೋ ಅತ್ತಮಾಕಿ ಅವಕ ಸಾಧಕ ಬದುತ್ತವ ಅದನ್ನೂ ನಾ ಅರದೆ ನೀ ಏಕ ಸೋತರೆ ಎಂಬುದೂ ನಾ ಅರದೆ. ಆಗ ನೀ ಕಷ್ಟದೋಗಿಯೂ ಈ ಅನ್ಯಾದ ವಾಸದೋಗೆ ನೀ ಧರ್ಮ ನೆಲೆ ಮದಾಗ ಬಾಳ್ದುಕೊಂಡಿದ್ದ ತಾನೆ ಆಲೆ ಆ ದುರ್ಯೋಧನ ಆ ಸೊತ್ತು ಸಿಕ್ಕಿ ಸೇತಿ ಆ ನಾಟ ಸಿರಪ ಆಳುತ್ತಾನೆ. ಆಗ ಇದೊಂದು ಏನು ಅರದ್ರ ಅಂತ ಈಗಿಲ್ಲೇ ಆಗ ಕಷ್ಟಮಾನ ಸುಳ್ಳಿದೋಗಿಯೋ ನೀ வாழ்ந்துಕೊಂಡಿದ್ದು ಧರ್ಮವು ನೆಲೆನಾಟಿದೆ ಎಂಬುದಾಯ್ತಾ ನಿನಗೆ ಈ ಕಷ್ಟವ ತಂದೆ. ಅದೇ ಮಾಕೆ ತನ್ನಾಲೆ ಎಲ್ಲ ವಸತಿ ಅಟ್ಟು ನಾಡು ಒಂದುಡು ಮಾಡುಳೆ ತನ್ನುடைய ಗುಣ ಏನಾಂಬುದನ್ನ ನಂಗೆ ನಾಡು ಮಕ್ಕಳೆಲ್ಲ ನಾನು ಉಣರ್ತಿ ಬಿತ್ತುಬಿಟ್ಟ ಅದು ಒಂದ ನೀ ದುಃಖಪಟ್ಟದು ಪ್ರಯೋಜನವೇ ಕಡೆಯೋದು ಕಷ್ಟಪಟ್ಟ ಪ್ರಯೋಜನ ಕಡೆಯೋದು ನೀಗ ಏನ ಬದ ಒಪ್ಪುದಿಲ್ಲ ನಿನ್ನ ಅಣ್ಣ ತಮ್ಮರು ಪಾಂಚಾಲಿನ ತಪ್ಪ ನೆನೆಸೋದಿಲ್ಲ ಅದು ಬಂದು ಒಂದು ವಿಧಿ ಬಸಮ ಮದುವೆಗಲ್ಲ ನೋಡಿ ಸೈಲಿನ ಮೂಲ ಬಂತಟ್ರ ಇದೆಲ್ಲವ ನಡಿಚಿದಮ್ಮ ನಾತ ಅವಕ್ಕ ಪಕ್ಕ ಸಾಧಗುವ ಅಂದಗ ಬುಟ್ಟದು ನಾತ ನಿನ್ನವ ಕಾಡು ಕೇಯ್ದದು ನಾತ ಆಲೆ ಇದೆಲ್ಲವ ತಾಂಡಿ ಬಪ್ಪನತ್ತ ಒಂದು ಮನಸ್ಸ ಬಂದು ಉಯರ್ದ ನೆಲೆಗೆ ಬಪ್ಪದು ಮುಡಿದ್ರ ಆ ಸೋದನೆ ಅಟದು ಅಂತ ಕವಲೆ ಬಪ್ಪನತ್ತ ಅದುದಾಗ ನೇರ್ಮೆತ್ತವರ ದಾರ ಇದ್ದಾರು ಅವಕ್ಕತ್ತ வாழ்க்கைದಾಗ வெற்றி அடைஞ்சார் ಎಂಬುದುಗ ಇದೊಂದು ಉದಾಹರಣೆ ಆಡಲಿ ಎಂಬುದುಗ ಇತ್ತ ನೀನೇ ಇದೆ ನೀ ದುಃಖ ಬಿಟ್ಟು ಬಾ ಅದು ನೆನೆಸಿ ಏನು ಹಾಕೋದಿಲ್ಲ ಅಡ್ತ ನೀವು ಗೆಲಸವ ಮಾಡುವಂದಾಗಿ ಆ ಕೃಷ್ಣರು ಬಂದು ಧರ್ಮಗೆ ಏನಿಂದ ಆಡುತ್ತಾ ಆರುದಲಿಗಿಂದ ಆಡು ಧರ್ಮ ಬಂದಂದಗೀರ ಆಗೇನಂದರೆ ದುಃಖ ನೆಲೆಯಾನದಲ್ಲ ಅದು ಎಂದು ಹೋಗ್ಬಿಟ್ರ ಅದನ್ನವೇ ನೆನೆಸಿ ಕುಳಿದುಕೊಂಡಿದ್ದಿಲ್ಲ ಏ ಗೆಲಚೋ ಮಾಡೋದು ಮುಡಿಯ ಈ ಉಲಗ ಬಂದು ಹೆಂಗಾದ ಆಪ್ಟ್ರ ಅಂದಾಗಿ ಅದನ್ನು ಉಣರ್ದುಬಿಟ್ರು ಇದನ್ನತ್ತ ಸ್ವಾಮಿಯಕ್ಕ ದುಃಖಪಟ್ಟ ಏನಾಡದೆ ಕಷ್ಟಪಟ್ಟ ಏನಾಡದೆ ನಿನ್ನ ಮಾಡ ಗೆಲ್ಚವ ಚೆನ್ನಾಗಿ ಮಾಡಿಂಡ್ರು ಕವಲ ಪಡಬೇಡ ಎಂದು ಮಾಡ ಗೆಲ್ಚದ ಮೇಲೆ ನಾ ಬಂದು ಅವನಿಂಡ್ರಿ ಓ ರಣವು ಅಸಹ್ಯಾದ ಎಂಬುದು ಮಗ ಆ ದೈವ ಭಕ್ತಿ ಮಾಡು ನಂಗೆ ಎತ್ತೆ ಏನೋ ಇರುಡೇನ ನೆನೆಸು ನಂಗೆ ಕುಲದೇವರ ನೆನೆಸು ಇಷ್ಟದೇವದ ನೆನೆಸಿ ನೀ ಮಾಡ ಗೆಲ್ಚವ ಸರಿಯಾಗಿ ಮಾಡಿಬಿಳೆ ಕಾರ್ಯ ಎಲ್ಲ ಜಯಾರ ನೀ ತುಂಬಿದ ಗವ ಭಕ್ತಿಯ ದಾರ ಮೇಲೆ ಆ ದೇವರ ಸಾರ ಬಿ ಎಂಬುದನ್ನುತ್ತಾ ಸ್ವಾಮಿಕ ಸಚಿದಾನಂದ ಗುರು ನಿಂಗೆ ನವೀನ್ ಸಾಹೇಬಕ್ಕೂ ಆನಂದ ಗುರು ಮೇಘನಾಥ್ ಸಾಹೇಬಕ್ಕೂ ನಿಂಗೆ ಯಶೋದಮ್ಮನಕ್ಕೂ ಒಲಗೆಲ್ಲ ಹೇಗೇಂಡಿಬ್ಬ ಈ ಕರುತತ್ತ ನಂಗೂ ಎಲ್ಲ ಹೇಗೇಂಡಿದ್ದ ನಂಗೂ ನಂಗೆ வாழ்க்கದೋಗೆ ನಂಗೆ ದುಃಖ ಇಲ್ಲಾದೊಪ್ಪನೆ ನಂಗೆ ಸೈಯೆಲ್ಲ ಒಳಗೆ ಮಾಡೋದೊಂದಾಗಿಟ್ಟು ಇಂದಿನ சிறப்பான வாய்ப்பு தந்தா எல்லாகும் நாங்கள் மனசார நன்றியாகி என்னை மாற்ற முடிச்சேனே நன்றி வணக்கம்.